ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ಕ್ಲಾಸಿಕ್ KS IS ಸ್ಟಡಿ ಸರ್ಕಲಲ್ಲಿ ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಅಬಿಲಿಟಿ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ TET 2015ರಲ್ಲಿ ನಡೆದಂಥ ಪತ್ರಿಕೆ 1ರ 1ರಿಂದ 5ನೇ ತರಗತಿಯ ಪತ್ರಿಕೆ 1ರ ಗಣಿತ ವಿಷಯದ ಒಂದಿಷ್ಟು ಪ್ರಶ್ನೆಗಳನ್ನು ಇವತ್ತಿನ ದಿನ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಹಿಂದಿನ ಸೆಷನ್ ಒಳಗಡೆ 2014ರ ಪತ್ರಿಕೆಯನ್ನು ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ದಿನ ಏನು ಮಾಡೋಣ ಅಂದರೆ 2015ರ ಪತ್ರಿಕೆಯನ್ನು ಡಿಸ್ಕಷನ್ ಮಾಡೋಣ. ಸರ್ ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಬೆಲೆ ಏನು ಅಂತ ಕೇಳ್ತಾರೆ. ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಬೆಲೆ ಏನು, ಹಾಗಾದ್ರೆ ಇಲ್ಲಿರುವಂತ ಎಕ್ಸ್ ನ ಬೆಲೆಯನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ನಮಗೆ ಇಲ್ಲಿ ಒಂದಿಷ್ಟು ಗುಣಲಕ್ಷಣಗಳು ಬೇಕಾಗುತ್ತೆ. ಹಾಗಾದ್ರೆ ಈಗ ಫಸ್ಟ್ ಇದು ಅಬ್ಸರ್ವ್ ಮಾಡಿದಾಗ ಇದು ಒಂದು ಸರಳ ರೇಖೆ ಇದು. ಹಾಗಾದ್ರೆ ಸರಳ ರೇಖೆಯಲ್ಲಿ ಆಲ್ರೆಡಿ ಇಲ್ಲಿ ಒಂದು ಕೋನ ಹೇಳ್ತಾ ಇದೆ 120 ಡಿಗ್ರಿ. ಹಾಗಾದ್ರೆ ನಮಗೆ ಆಲ್ರೆಡಿ ಗೊತ್ತಿರುವಂತದ್ದು ಒಂದು ಸರಳ ರೇಖೆಯಲ್ಲಿ ಒಂದು ಕೋನದ ಒಂದು ಮೊತ್ತ ಎಷ್ಟಿರುತ್ತಪ್ಪ ಅಂದ್ರೆ 180 ಡಿಗ್ರಿ ಇರುತ್ತೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇದು ಒಂದು ಸರಳ ರೇಖೆ ಅಂತ ಅನ್ಕೊಂಡಾಗ ಇದು 120 ಡಿಗ್ರಿ ಆಗೈತಿ ಅಂದ್ರೆ ಇದಿಷ್ಟು ಕೋನ ಏನಾಗಿರುತ್ತಪ್ಪ ಅಂದ್ರೆ 60 ಡಿಗ್ರಿ ಆಗಿರುತ್ತೆ. ಯಾಕೆಂದ್ರೆ ಒಂದು ಸರಳ ರೇಖೆಯ ಕೋನಗಳ ಮೊತ್ತ 180 ಡಿಗ್ರಿ ಆದಾಗ ಇಲ್ಲಿ ಆಲ್ರೆಡಿ 120 ಐತಿ ಅಂದ್ರೆ ಇಲ್ಲಿ ಉಳಿದ ಕೋನ ಏನಾಗಿರುತ್ತಪ್ಪ ಅಂದ್ರೆ 60 ಡಿಗ್ರಿ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಕೂಡ ಅಷ್ಟೇ. ಇಲ್ಲಿ ಏನಾಗಿದೆ ಅಂದ್ರೆ ಇದು ಒಂದು ಸರಳ ರೇಖೆ ಅಂತ ಅನ್ಕೊಂಡ್ವಿ ಅಂದ್ರೆ ಈ ಸರಳ ರೇಖೆಯಲ್ಲಿ ಇದು ಕೂಡ 180 ಡಿಗ್ರಿ ಆಗ್ಬೇಕಾದ್ರೆ ಇಲ್ಲಿ ಆಲ್ರೆಡಿ 130 ಇದೆ. ಹಾಗಾದ್ರೆ ಇಲ್ಲಿ ಉಳಿದಂತ ಕೋನ ಎಷ್ಟಾಗಿರುತ್ತಪ್ಪ ಅಂದ್ರೆ ಇನ್ನ 50 ಡಿಗ್ರಿ ಆಗಿರುತ್ತೆ. ಅಲ್ಲಿ 130 + 50 ಸೇರಿದ್ರೆ 180 ಡಿಗ್ರಿ ಆಗುವಂಥದ್ದು. ಹಾಗಾದ್ರೆ ಈಗ ಇದು ಒಂದು ತ್ರಿಭುಜ ಅಂತ ಅನ್ಕೊಂಡಾಗ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಇದೆ ಅಂತ ಹೇಳಿ ತಿಳ್ಕೊಂಡಾಗ ಇಲ್ಲಿ ಆಲ್ರೆಡಿ 60 ಡಿಗ್ರಿ ಇದೆ, ಇದು 50 ಡಿಗ್ರಿ ಆಯ್ತು. ಹಾಗಾದ್ರೆ 60 + 50 ಅಂದ್ರೆ 110 ಡಿಗ್ರಿ ಆಯ್ತು. ಹಾಗಾದ್ರೆ ಟೋಟಲ್ ನಮಗೊಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಅಂದ್ರೆ 180ರಲ್ಲಿ 110 ಡಿಗ್ರಿಯನ್ನ ಕಳೆದಾಗ ಇನ್ನು ಉಳಿದಿದ್ದು ಎಷ್ಟಪ್ಪ ಅಂದ್ರೆ 70 ಡಿಗ್ರಿ. ಹಾಗಾದ್ರೆ ಈ ಒಂದು ಎಕ್ಸ್ ನ ಬೆಲೆ ಏನಾಗಿರುತ್ತೆ ಅಂದ್ರೆ 70 ಡಿಗ್ರಿ ಆಗಿರುವಂಥದ್ದು. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ಇದೊಂದು ಸರಳ ರೇಖೆ ಅಂತ ಅನ್ಕೊಂಡಾಗ ಈ ಸರಳ ರೇಖೆದ್ದು 180 ಡಿಗ್ರಿ ಇರುತ್ತೆ. ಹಾಗಾದ್ರೆ ಇಲ್ಲಿ ಆಲ್ರೆಡಿ 120 ಐತಿ ಅಂದ್ರೆ ಇದು ರಿಮೈನಿಂಗ್ 60 ಆಗಿರುತ್ತೆ. ಹಾಗಾದ್ರೆ ಇದನ್ನ ಸರಳ ರೇಖೆ ಅಂತ ಅನ್ಕೊಂಡಾಗ ಈ ಸರಳ ರೇಖೆಯಲ್ಲಿ ಆಲ್ರೆಡಿ 130 ಡಿಗ್ರಿ ಇದೆ. ಹಾಗಾದ್ರೆ ಉಳಿದಿದ್ದು ಇಲ್ಲಿ ಎಷ್ಟಪ್ಪ ಅಂದ್ರೆ 50 ಡಿಗ್ರಿ. ಅಲ್ಲಿ ಇದು 60 ಇದು 50 ಅಂದಾಗ ಈ ಕೋನ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಆದ್ರೆ ಅದರಲ್ಲಿ 60 + 50 110 ಆಯ್ತು. 180 ಒಳಗಡೆ 110 ಕಳೆದ್ರೆ ಉಳಿದಿದ್ದು 70 ಡಿಗ್ರಿ ಆಗುವಂಥದ್ದು. ನೆಕ್ಸ್ಟ್ ಕ್ವಶನ್. 3, 6, 12 ಈ ಶ್ರೇಣಿಯ 10ನೇ ಪದ ಯಾವುದು ಅಂತ ಕೇಳ್ತದೆ. ಹಾಗಾದ್ರೆ ಇದು ಕೂಡ ಅಗೇನ್ ಶ್ರೇಣಿಯ ಮೇಲೆ ಇರುವಂಥದ್ದು. ಹಾಗಾದ್ರೆ ಆ ಶ್ರೇಣಿಯಲ್ಲೇ ಒಂದು ಸಮಾಂತರ ಶ್ರೇಣಿ ಅಂತ ಇದೆ, ನೆಕ್ಸ್ಟ್ ಗುಣೋತ್ತರ ಶ್ರೇಣಿ ಅಂತ ಇದೆ, ಇನ್ನೊಂದು ಹರಾತ್ಮಕ ಶ್ರೇಣಿ ಅಂತ ಇದೆ. ಹಾಗಾದ್ರೆ ಈ 3 ಶ್ರೇಣಿಯಲ್ಲಿ ಆ ಒಂದು ಕೊಟ್ಟಿರುವ ಸಿರೀಸ್ ಯಾವ್ದನ್ನ ಫಾಲೋ ಅಪ್ ಆಗ್ತದೆ ಅಂತ ನೋಡೋಣ. ಹಾಗಾದ್ರೆ 3, 6, 12 ಅಂತ ನೋಡಿದ್ರೆ ಇದ್ರದ್ದು 10ನೇ ಪದ ಬೇಕಾಗಿದೆ. 10th ಟರ್ಮ್ ಏನಾಗುತ್ತೆ ಅಂತ ಕ್ವಶನ್ ಕೇಳಿದ. ಹಾಗಾದ್ರೆ ನಾವು ಇದನ್ನ ನೋಡಿದಾಗ ಹಿಂಗೆ ಬರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಈಗ ಫಸ್ಟ್ ನಾವೇನ್ ಮಾಡೋಣ, ಡಿಫ್ರೆನ್ಸ್ ಚೆಕ್ ಮಾಡಿ ನೋಡೋಣ. 3 ಇದ್ದಿದ್ದು 6 ಇದ್ರೆ +3 ಡಿಫ್ರೆನ್ಸ್ ಇದೆ ಇದು. 6 ಇದ್ದಿದ್ದು 12 ಅಂದ್ರೆ 6 ಡಿಫ್ರೆನ್ಸ್ ಆಯ್ತು. ಹಾಗಾದ್ರೆ ಈ ಎರಡು ಸಂಖ್ಯೆಗಳ ನಡುವಿನ ಅಂತರ ಸೇಮ್ ಆಗಿಲ್ಲ ಅಂದ್ರೆ ಇದು ಸಮಾಂತರ ಶ್ರೇಣಿಯಲ್ಲಿ ಇಲ್ಲ ಅಂತ ಅರ್ಥ. 3, 6, 12 ಅಂದಾಗ ಇವುಗಳ ನಡುವಿನ ಅಂತರ ಸೇಮ್ ಇಲ್ಲ ಅಂದ್ರೆ ಇದು ಸಮಾಂತರ ಶ್ರೇಣಿಯಲ್ಲಿ ಇಲ್ಲ. ಹಾಗಾದ್ರೆ ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ 3, 6, 12 ಈಗ ಒಂದ್ಸರಿ ಅವುಗಳ ನಡುವಿನ ರೇಷಿಯೋನ ಚೆಕ್ ಮಾಡೋಣ. ಹಾಗಾದ್ರೆ ಇವು ಎರಡು ಸಂಖ್ಯೆಯ ನಡುವಿನ ರೇಷಿಯೋ ಅಂದಾಗ 6 / 3 ಎರಡನೇ ಪದ ಡಿವೈಡ್ ಬೈ ಮೊದಲನೇ ಪದ ಮಾಡಿದಾಗ 3 1 3 2 ಅಂದ್ರೆ ಎಷ್ಟು ಬರುತ್ತೆ ಅಂದ್ರೆ ರೇಷಿಯೋ 2 ಬರುತ್ತೆ. ಇನ್ನ 12 / 6 ಮಾಡಿದ್ರೆ 6 1 6 2 ಅಂದ್ರೆ ಇದು ಕೂಡ 2 ಬರ್ತಾ ಇದೆ. ಇದ್ರ ಅರ್ಥ ಏನಂದ್ರೆ
ಈ ಎರಡೂ ಸಂಖ್ಯೆಗಳ ನಡುವಿನ ಒಂದು ಭಿನ್ನ ಏನು ರೇಷಿಯೋ ಏನಾಗ್ತಾ ಇದೆ, ಎರಡು ಕಡೆ ಸೇಮ್ ಬರ್ತಾ ಇದೆ. ಹಾಗಾದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಇದು ಯಾವ ಶ್ರೇಣಿ ಒಳಗೆ ಐತಿ ಅಂದ್ರೆ ಗುಣೋತ್ತರ ಶ್ರೇಣಿ ಒಳಗಡೆ ಇದೆ. ಹಾಗಾದ್ರೆ ಗುಣೋತ್ತರ ಶ್ರೇಣಿಯಲ್ಲಿ ಇಲ್ಲಿ ಅಂತರ ಏನಾಗ್ತಿದೆ 3 2 6 2 ಅಂದ್ರೆ ಹಿಂಗ್ ಬರ್ಕೊಂತ ಹೋದಂಗ 10ನೇ ಪದ ಏನ್ ಬರುತ್ತೆ ಅಂತ ನೋಡಿದಾಗ ನಾವ್ ಹಿಂಗ್ ಬರ್ಕೊಂಡು ಕೂರೋದ್ಕಿಂತ ನಮಗೇನಿದೆ ಒಂದು ಸ್ಟ್ಯಾಂಡರ್ಡ್ ಗೊತ್ತಿದೆ. nth ಟರ್ಮ್ ಕಂಡುಹಿಡಿಬೇಕಾದ್ರೆ Tn ಇಸ್ ಈಕ್ವಲ್ ಟು a ಇಂಟು r⁴ n - 1 ಅಂತ. ಹಾಗಾದ್ರೆ Tn ಅಂದ್ರೆ n ಅಂದ್ರೆ 10th ಟರ್ಮ್ ಬೇಕಾಗಿದೆ, T10 ಓಕೆ 10ನೇ ಪದ ಬೇಕಾಗಿದೆ. ಎ ಅಂದ್ರೆ ಮೊದಲ ಪದ ಅಂತ, ಫಸ್ಟ್ ಟರ್ಮ್ ಬರುವಂತದ್ದು ಎ, ಅದು 3 ಇಂಟು ಓಕೆ ಆರ್ ಅಂದ್ರೆ ಅವೆರಡರ ನಡುವಿನ ಅಂತರ ಎಷ್ಟಿದೆ, ಅದು 2 ಅಂತ, ರೇಷಿಯೋ 2 ಓಕೆ. ಎನ್ ಅಂದ್ರೆ 10ನೇ ಪದ ಕೇಳಿದ್ದಾರೆ, 10 - 1 ಓಕೆ. ಅಲ್ಲಿಗೆ 3 ಇಂಟು 10ರಲ್ಲಿ 1 ಕಳೆದ್ರೆ 2⁹9 ಬಂತು. ಹಾಗಾದ್ರೆ ಆಲ್ರೆಡಿ 2⁹9 ಅಂತ ನೋಡಿದಾಗ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಓಕೆ. ಇವು 8 ಆಗಿದೆ. 2 2 4, 4 2 8, 8 2 16, 16 2 32, 64, 128, ನೆಕ್ಸ್ಟ್ 216 ಮತ್ತೆ ಇಂಟು 2 ಮಾಡಿದ್ರೆ ಈಗ ಏನಾಯ್ತು, ಇದು 9 ಸರಿ ಆಯ್ತು, ಅಂದ್ರೆ 512 ಆಯ್ತು. ಹಾಗಾದ್ರೆ ಇದು 3 ಇಂಟು 2⁹9 ಅಂದ್ರೆ 512. ಹಾಗಾದ್ರೆ 3 ಇಂಟು 512 ಮಾಡಿದ್ರೆ 3 2 6, 3 1 3, 3 5 15 ಅಂದ್ರೆ 1536. ಹಾಗಾದ್ರೆ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ. ಹಾಗಾದ್ರೆ 2 ಇಂಟು 9 ಅಂದ್ರೆ 512 ಇಂಟು ಅದಕ್ಕೆ 3 ಮಾಡಿದ್ರೆ 1536 ಓಕೆ. ನೆಕ್ಸ್ಟ್ 3,45,111 ನಿಶ್ಶೇಷವಾಗಿ ಅಂದ್ರೆ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ ಅಂತ, ನಿಶ್ಶೇಷವಾಗಿ ಭಾಗಿಸುವ ಸಂಖ್ಯೆ ಇದರಲ್ಲಿ ಯಾವುದು ಅಂತ ಹೇಳ್ತಾರೆ. ಅದರ ಕೊಟ್ಟಿರುವ ಸಂಖ್ಯೆಯನ್ನು ಅಬ್ಸರ್ವ್ ಮಾಡಿದಾಗ 3 4 5 1 1 1 ಓಕೆ. ಇದನ್ನು ಅಬ್ಸರ್ವ್ ಮಾಡಿದಾಗ ಬಿಡಿ ಸ್ಥಾನವನ್ನು ಅಬ್ಸರ್ವ್ ಮಾಡಿದಾಗ ಬಿಡಿ ಸ್ಥಾನದಲ್ಲಿ ಏನಿದೆ, 1 ಇದೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ 1 ಐತಿ ಅಂದ್ರೆ ಆಪ್ಷನ್ಸ್ ನೋಡಿದಾಗ 12ರಿಂದ ಭಾಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು. ಯಾಕೆಂದ್ರೆ ಯಾವುದೇ ಒಂದು ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇದ್ದಾಗ ಮಾತ್ರ 12ರಿಂದ ಭಾಗ ಆಗ್ಲಿಕ್ಕೆ ಸಾಧ್ಯ. ಹಾಗಾದ್ರೆ 12 ಅಂತೂ ಆಗಲ್ಲ. ಹಾಗಾದ್ರೆ ಇನ್ನು ಆಗ್ಬೇಕಾಗಿದ್ದು 15 ಆಗ್ಬೇಕು, ಇಲ್ಲ 9 ಆಗ್ಬೇಕು, ಇಲ್ಲ 3 ಆಗ್ಬೇಕು ಓಕೆ. ಹಾಗಾದ್ರೆ ಇವನ್ 15ರಿಂದನೂ ಕೂಡ ಸಾಧ್ಯ ಇಲ್ಲ. ಯಾಕೆಂದ್ರೆ ಬಿಡಿ ಸ್ಥಾನದಲ್ಲಿ 5ರಿಂದ ಭಾಗ ಆಗುವಂತ ಸಂಖ್ಯೆ ಒಂದು 0 ಆದ್ರೂ ಇರ್ಬೇಕು, ಇಲ್ಲ 5 ಇರ್ಬೇಕು. ಹಾಗಾಗಿ 15 ಕೂಡ ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ, 15 ಕೂಡ ಸಾಧ್ಯ ಇಲ್ಲ, 12 ಕೂಡ ಆಗಲ್ಲ. ಹಾಗಾದ್ರೆ ಈಗ ರಿಮೈನಿಂಗ್ ನೋಡಿದಾಗ ಒಂದು 9 ಆಗ್ಬೇಕು, ಇಲ್ಲ 3 ಆಗ್ಬೇಕು. ಹಾಗಾದ್ರೆ ಅಬ್ಸರ್ವ್ ಮಾಡಿದಾಗ ಈ ಎಲ್ಲಾ ಡಿಜಿಟಿನ ಮೊತ್ತವನ್ನು ಮಾಡೋಣ. ಹಾಗಾದ್ರೆ 3 + 4 + 5 + 1 + 1 + 1 ಟೋಟಲ್ ಮಾಡಿದ್ರೆ 3 4 7 12 13 14 15 15 ಅನ್ನೋದು ಬಂತು. ಹಾಗಾದ್ರೆ ಎಲ್ಲಾ ಡಿಜಿಟಿನ ಮೊತ್ತವನ್ನು ಮಾಡಿದಾಗ 15 ಬರುತ್ತೆ ಅಂದ್ರೆ ಹಾಗಾದ್ರೆ ಈ 15 ಅನ್ನೋದು 9ರಿಂದ ಭಾಗ ಆಗಲ್ಲ. ಹಾಗಾದ್ರೆ ಈ 9 ಮತ್ತು 3ರ ಡಿವಿಸಿಬಿಲಿಟಿ ರೂಲ್ ನೋಡಿದಾಗ ಅವುಗಳ ಕೊಟ್ಟಂತ ಸಂಖ್ಯೆ ಎಲ್ಲಾ ಡಿಜಿಟಿನ ಮೊತ್ತ 9ರಿಂದ ಭಾಗ ಆಗ್ತಾ ಇತ್ತು ಅಂದ್ರೆ ಅದು 9ರಿಂದ ಭಾಗವಾಗುವಂತ ಸಂಖ್ಯೆ. ಅದೇ ಕೊಟ್ಟಿರುವ ಎಲ್ಲಾ ಡಿಜಿಟಿನ ಸಮ್ ಮಾಡಿದಾಗ ಅದು 15 ಅನ್ನೋದು 3 ಮಗ್ಗಿಲ್ ಬರ್ತಾ ಇತ್ತು ಅಥವಾ 3ರಿಂದ ಭಾಗ ಆಗತ್ತಂದ್ರೆ ಆ ಸಂಖ್ಯೆ ಟೋಟಲ್ ಏನಾಗುತ್ತಪ್ಪ 3ರಿಂದ ಭಾಗ ಆಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ 15 ಅನ್ನೋದು 3ರಿಂದ ಭಾಗ ಆಗುತ್ತೆ, 9ರಿಂದ ಆಗಲ್ಲ. ಹಂಗಾಗಿ ಇದು ಕೂಡ ಆಗಲ್ಲ. ಆಗುವಂಥದ್ದು ಯಾವ್ದಪ್ಪ ಅಂದ್ರೆ 3 1 3 5 ಅಂದ್ರೆ ಕಂಪ್ಲೀಟ್ಲಿ ಏನಾಗುತ್ತೆ, ಈ ಸಂಖ್ಯೆ ಅನ್ನೋದು 3ರಿಂದ ಭಾಗವಾಗುವಂತ ಸಂಖ್ಯೆ. ಬೇಕಾದ್ರೆ ನಾವು ವೆರಿಫಿಕೇಶನ್ ಮಾಡಿ ನೋಡ್ಬೋದು. 3 4 5 1 1 1 ಡಿವೈಡೆಡ್ ಬೈ 3 ಇಂದ ಮಾಡಿ ನೋಡಿದಾಗ 3 1 3 ನೆಕ್ಸ್ಟ್ 3 1 3 1 ಉಳಿತು 15 ಆಯ್ತು, 3 5 15. ನೆಕ್ಸ್ಟ್ ಇದು 1 ಹೋಗಲ್ಲ, ಮೊದಲು 0 ತಗೊಂಡು 11 ತಗೊಂಡಾಗ 3 3 9 2 ಉಳಿತು 21 ಆಯ್ತು, 3 7 21 ಅಂದ್ರೆ ಈ 3,45,111 ಸಂಪೂರ್ಣವಾಗಿ ಭಾಗಿಸುವಂತ ಸಂಖ್ಯೆ ಅದು ಯಾವ್ದಪ್ಪ ಅಂದ್ರೆ 3 ಅಂತ
ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಈ ಚಿತ್ರದಲ್ಲಿರುವ ಗರಿಷ್ಠ ಚೌಕಗಳ ಸಂಖ್ಯೆ ಎಷ್ಟು ಅಂತ. ಈ ಚಿತ್ರದಲ್ಲಿರುವ ಗರಿಷ್ಠ ಚೌಕಗಳ ಸಂಖ್ಯೆ ಎಷ್ಟು ಅಂದ್ರೆ ಕೌಂಟಿಂಗ್ ಫಿಗರ್ಸ್ ಅಂತ ಒಂದು ಚಾಪ್ಟರ್ ಬರ್ತದೆ. ಅಲ್ಲಿ ಕೇಳಿರುವಂತದ್ದು ಗರಿಷ್ಠ ಚೌಕಗಳು ಇದರಲ್ಲಿ ಎಷ್ಟು ಕಂಡು ಬರ್ತಾ ಇದೆ ಅಂತ. ಹಾಗಾದ್ರೆ ಇದಕ್ಕೊಂದು ಬೇಸಿಕ್ ಐಡಿಯಾವನ್ನು ಹೇಳ್ಕೊಡ್ತೀನಿ, ಅದನ್ನ ತಿಳ್ಕೊಳ್ಳಿ, ಆಮೇಲೆ ಅದನ್ನ ಅಪ್ಲೈ ಮಾಡೋಣ. ಇಮ್ಯಾಜಿನ್ ಇದೊಂದು ಚೌಕ, ಈ ಚೌಕದಲ್ಲಿ ಈ ರೀತಿ ಹಾಕೋಣ. ಹಾಗಾದ್ರೆ ಇದರಲ್ಲಿ ಕಂಡು ಬರುವಂತ ಒಟ್ಟು ಚೌಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನಾವು ಯೂಶುವಲಿ ಹೆಂಗ್ ಕೌಂಟ್ ಮಾಡ್ತೀವಿ ಅಂದ್ರೆ ಓರಲ್ ಆಗಿ ಕೌಂಟ್ ಮಾಡ್ತೀವಿ ಮೊದಲು, ಆಮೇಲೆ ಶಾರ್ಟ್ ಟ್ರಿಕ್ಸ್ ಅಲ್ಲಿ ಎಣಿಸೋಣ. ಅದ್ರ ಓರಲ್ ಆಗಿ ಹೆಂಗ್ ಕೌಂಟ್ ಮಾಡ್ತೀವಿ ಇದನ್ನ 1 2 3 4 ಚಿಕ್ಕ 4 ಇದಾವ, ಕೊನೆಗೆ ದೊಡ್ಡದು ಇದಿಷ್ಟು ಸೇರಿ 1 ಆಗುತ್ತೆ. ಯಾಕಂದ್ರೆ ಇವೆರಡು ಬಾಕ್ಸ್ ಸೇರಿದ ಚೌಕ ಆಗಲ್ಲ, ಇವೆರಡು ಬಾಕ್ಸ್ ಸೇರಿದಾಗ ಆಗಲ್ಲ, ಇವೆರಡು ಬಾಕ್ಸ್ ಸೇರಿದಾಗ ಆಗಲ್ಲ, ಇವೆರಡು ಬಾಕ್ಸ್ ಸೇರಿದಾಗೂ ಆಗಲ್ಲ. ಹಾಗಾದ್ರೆ ಆಗವ ಯಾವಪ್ಪ ಅಂದ್ರೆ ಚಿಕ್ಕವು 4 ಆಗ್ತದೆ, ಕೊನೆಗೆ ದೊಡ್ಡದು 1. ಅಲ್ಲಿ ಒಟ್ಟಾರೆ 5 ಚೌಕಗಳು ಈ ಚಿತ್ರ ಕಂಡು ಬರ್ತಾವೆ. ಹಾಗಾದ್ರೆ ಇದನ್ನೇ ಶಾರ್ಟ್ ಟ್ರಿಕ್ಸ್ ಅಲ್ಲಿ ಹೆಂಗೆ ಎಣಿಸ್ಬೋದು? ಎಡಬದಿಗೆ ನಂಬರಿಂಗ್ ಮಾಡ್ಕೊಂಡು 1 2 ಅಂತ, ಈ ಕಡೆ 1 2 ಅಂತ ನಂಬರಿಂಗ್ ಮಾಡ್ಕೊಳ್ಳಿ. ಇನ್ನೊಂದು ಸ್ಟೆಪ್ ಇದ್ರೆ ಮತ್ತೆ ಇನ್ನೊಂದು 3 ಅಂತ ಬರ್ಕೊಳ್ಳಿ. ಓಕೆ, ಹಾಗಾದ್ರೆ ಈಗ ಶಾರ್ಟ್ ಟ್ರಿಕ್ಸ್ ಅಲ್ಲಿ ಮಾಡ್ಬೇಕಾದ್ರೆ ಇಲ್ಲಿರುವ ಎಡ್ಜ್ನ ಸಂಖ್ಯೆ ಅಲ್ಲಿರುವ ಎಡ್ಜ್ನ ಸಂಖ್ಯೆ ಇವೆರಡು ಗುಣಾಕಾರ ಮಾಡಿ. ಇದರ ಲಾಸ್ಟ್ ಎಡ್ಜ್ ಅದರ ಲಾಸ್ಟ್ ಎಡ್ಜ್ ಅಂದ್ರೆ 2 2 4 ಪ್ಲಸ್ 1 1 1. ಅಲ್ಲಿ ಒಟ್ಟಾರೆ 4 + 1 ಅಂದ್ರೆ ಏನಪ್ಪಾ ಅಂದ್ರೆ 5 ಚೌಕಗಳು ಈ ಚಿತ್ರದಲ್ಲಿ ಇರ್ತವಂತ. ಅಂದ್ರೆ ಈ 4 ಅನ್ನೋದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಚಿಕ್ಕ ಚೌಕಗಳು ಎಷ್ಟಿದಾವಂತ, ಅಲ್ಲಿಗೆ 4 ಇದಾವಂತ. ಇನ್ನು ದೊಡ್ಡ ಚೌಕ ಎಷ್ಟಾಗುತ್ತೆ ಅಂದ್ರೆ ಅದು 1 ಆಗುತ್ತೆ. ಅಲ್ಲಿ ಒಟ್ಟಾರೆ 5. ಸರ್ ಇದೇ ಕಾನ್ಸೆಪ್ಟ್ ನಾವೇನ್ ಮಾಡೋಣ ಅಂದ್ರೆ 3ಕ್ಕೆ ಅಪ್ಲೈ ಮಾಡೋಣ. 3ಕ್ಕೆ ಅಪ್ಲೈ ಮಾಡೋಣ. ಹಾಗಾದ್ರೆ 3ಕ್ಕೆ ಅಪ್ಲೈ ಮಾಡಿದಾಗ ಇದೇ ಶಾರ್ಟ್ ಟ್ರಿಕ್ಸ್ ಅನ್ನ 1 2 3 1 2 3. ನಾ ಏನ್ ಹೇಳಿದೆ, ಇದರ ಲಾಸ್ಟ್ ಎಡ್ಜ್ ಅನ್ನ ಅದರ ಲಾಸ್ಟ್ ಎಡ್ಜ್ ಗುಣಾಕಾರ ಮಾಡ್ಕೊಂಡು ಬರ್ಬೇಕು. ಅಂದ್ರೆ 3 × 3 3ರ ವರ್ಗ ಅಂತ, 3 3 9 ಪ್ಲಸ್ ಇದು 2 ಅದರ ಪ್ರೀವಿಯಸ್ ಎಡ್ಜ್ 2, ಅಲ್ಲಿಗೆ 2 2 4 ಪ್ಲಸ್ ಇದರ ಪ್ರೀವಿಯಸ್ ಎಡ್ಜ್ 1 ಅದರ ಪ್ರೀವಿಯಸ್ ಎಡ್ಜ್ 1 1 × 1 ಅಂದ್ರೆ 1, ಅಲ್ಲಿಗೆ 9 4 13 13 1 14. ಹಾಗಾದ್ರೆ ಇಲ್ಲಿರುವ ಚೌಕಗಳ ಸಂಖ್ಯೆ 14. ಹಾಗಾದ್ರೆ ಇದೇ ಕಾನ್ಸೆಪ್ಟ್ ಆಧಾರಿತವಾಗಿ ಇದರಲ್ಲಿ ಕಂಡು ಬರುವಂತ ಗರಿಷ್ಠ ಚೌಕಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ನಾವು ಇದನ್ನ ಕೌಂಟ್ ಮಾಡೋಣ. ಈಗ 1 2 3 4, ಈ ಕಡೆ 1 2 3 4. ಓಕೆ, ಹಾಗಾದ್ರೆ ಈಗ ಇದರಲ್ಲಿ ಮ್ಯಾಕ್ಸಿಮಮ್ ಲಾಸ್ಟ್ ನಂಬರ್ ಯಾವುದು? 4. ಅದರ ಲಾಸ್ಟ್ ನಂಬರ್ 4. ಹಾಗಾದ್ರೆ ಇದರ ಎಡ್ಜ್ ಅದರ ಎಡ್ಜ್ ಎರಡು ಗುಣಾಕಾರ ಮಾಡಿ. 4 4 16 ಪ್ಲಸ್ ಇದರ ಪ್ರೀವಿಯಸ್ ಎಡ್ಜ್ 3 ಅದರ ಪ್ರೀವಿಯಸ್ ಎಡ್ಜ್ 3 3 3 9 ಪ್ಲಸ್ ಇದರ ಪ್ರೀವಿಯಸ್ ಎಡ್ಜ್ 2 ಅದರ ಪ್ರೀವಿಯಸ್ ಎಡ್ಜ್ 2 2 2 4 ಪ್ಲಸ್ ಇದರ ಪ್ರೀವಿಯಸ್ ಎಡ್ಜ್ 1 ಅದರ ಪ್ರೀವಿಯಸ್ ಎಡ್ಜ್ 1 1 × 1 ಅಂದ್ರೆ 1. ಅಲ್ಲಿ ಒಟ್ಟಾರೆ ಎಷ್ಟಾಗ್ತಾವಪ್ಪ ಅಂದ್ರೆ 16 + 9 25 25 4 29 29 + 1 ಅಂದ್ರೆ ಒಟ್ಟಾರೆ 30 ಚೌಕಗಳು ಈ ಚಿತ್ರದಲ್ಲಿ ಕಂಡು ಬರುವಂತದ್ದು. ಹಾಗಾದ್ರೆ ಈ ರೀತಿ ನಾವು ಶಾರ್ಟ್ ಟ್ರಿಕ್ಸ್ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಗರಿಷ್ಠ ಚೌಕಗಳನ್ನ ಕೌಂಟ್ ಮಾಡುವಂತದ್ದು. ಹಾಗಾದ್ರೆ ನಿಮಗೆ ಒಂದು ಕ್ವಶನ್ ರೈಸ್ ಆಗ್ಬೋದು, ಇಲ್ಲಿ ಅಡ್ಡ ಸಾಲು 2 ಇದಾವು, ಕಂಬ ಸಾಲು 2 ಇದಾವು. ಹಾಗಾದ್ರೆ ಈ ಶಾರ್ಟ್ ಟ್ರಿಕ್ಸ್ ಅನ್ನು ಅಪ್ಲೈ ಮಾಡಿದ್ರಿ. ಹಾಗಾದ್ರೆ ಇದೇ ಅಡ್ಡ ಸಾಲುಗಳು ಕಂಬ ಸಾಲುಗಳು ಸಮ ಇಲ್ಲ ಅಂತ ಹೇಳಿದಾಗ ಈ ರೀತಿ ಇದ್ದಾಗ ಇದು ಶಾರ್ಟ್ ಟ್ರಿಕ್ಸ್ ಅಪ್ಲೈ ಆಗುತ್ತಾ ಅಂತ. ಹಾಗಾದ್ರೆ ಇದಕ್ಕೂ ಕೂಡ ಅಪ್ಲೈ ಮಾಡಬಹುದು ಸೇಮ್ ಟ್ರಿಕ್ಸ್. ಇದು 1 2 1 2 3 4 ಅಂತ. ಓಕೆ, ಹಾಗಾದ್ರೆ ಈ ಕಡೆ ಲಾಸ್ಟ್ ಎಡ್ಜ್ ಯಾವುದು? 2, ಆ ಕಡೆ ಲಾಸ್ಟ್ ಎಡ್ಜ್ ಯಾವುದು? 4, ಅಲ್ಲಿಗೆ 2 4 8 ಅಂತ. ಓಕೆ, ಅದಕ್ಕೆ ನಾ ಏನ್ ಹೇಳಿದೆ, ಈ ಕಡೆ ಎಡ್ಜ್ ಲಾಸ್ಟ್ ಎಡ್ಜ್ ಆ ಕಡೆ ಲಾಸ್ಟ್ ಎಡ್ಜ್ ಎರಡು ಗುಣಾಕಾರ ಮಾಡ್ಕೊಂಡು ಬರ್ಬೇಕು. 2 4 8 ಪ್ಲಸ್ ಇದರ ಪ್ರೀವಿಯಸ್ ಎಡ್ಜ್ 1 ಅದರ ಪ್ರೀವಿಯಸ್ ಎಡ್ಜ್ 3, ಅಲ್ಲಿಗೆ 1 × 3 ಮಾಡಿದ್ರೆ 3 ಆಗುತ್ತೆ. ಅಲ್ಲಿಗೆ ಒಟ್ಟಾರೆ 8 + 3 ಅಂದ್ರೆ 11 ಚೌಕಗಳು ಈ ಚಿತ್ರದಲ್ಲಿ ಕಂಡು ಬರುವಂತದ್ದು. ಹಾಗಾದ್ರೆ ಓವರಾಲ್ ಆಗಿ ಎಂಡ್ಸ್ ನೋಡಿದ್ರು ಕೂಡ ಅಷ್ಟೇ ಇರ್ತದೆ. ಚಿಕ್ಕ ಚೌಕಗಳು ಎಷ್ಟಾಗ್ತವೆ ಅಂದ್ರೆ 1 2 3 4 5 6 7 8 ಚಿಕ್ಕವು 8 ಆಗ್ತವೆ. ಇನ್ನ ಹಿಂಗೆ 2 2 ಅಂತೆ 3 3 ಅಂತೆ ಬರಲ್ಲ. ಇನ್ನ 2 ಅಡ್ಡ ಸಾಲು 2 ಕಂಬ ಸಾಲು ಅಂದ್ರೆ ಈ ರೀತಿ ಮಾಡಿರುವಂತ ಇದು 9 ಆಗುತ್ತೆ. ಇನ್ನ ಇದನ್ನ ನೋಡಿದಾಗ ಇದಿಷ್ಟು ಸೇರಿದ್ರೆ 10 ಆಗುತ್ತೆ. ಇನ್ನು ಈ 4 ಬಾಕ್ಸ್ ಸೇರಿ ಇದು ಒಂದು ಚೌಕ 11 ಆಗುತ್ತೆ. ಅಲ್ಲಿ ಒಟ್ಟಾರೆ 11 ಚೌಕಗಳು ಈ ಚಿತ್ರದಲ್ಲಿ ಕಂಡು ಬರುವಂತದ್ದು. ಮತ್ತೆ ಇದು ದೊಡ್ಡ ಚೌಕ ಆಗುತ್ತೆ ಅಂತ ಅಲ್ಲ, ಇದು ಆಯತ ಆಗುತ್ತೆ, ಹಂಗಾಗಿ ಇದನ್ನ ಕೌಂಟ್ ಮಾಡಕ್ ಬರಲ್ಲ. ಒಟ್ಟಾರೆ
11 ಚೌಕಗಳು ಈ ಚಿತ್ರದಲ್ಲಿ ಕಂಡುಬರ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್. ರಾಜೇಶ್ಗೆ ಒಂದು ಬ್ಯಾಗ್ನ ಮೇಲೆ 15% ರಿಯಾಯಿತಿ ನೀಡಲಾಗಿದೆ. ರಿಯಾಯಿತಿಗಿಂತ ಮುಂಚೆ ಆ ಬ್ಯಾಗ್ನ ಬೆಲೆ 500 ರೂಪಾಯಿ ಇದ್ರೆ ಹಾಗಾದ್ರೆ ಆ ರಿಯಾಯಿತಿಯ ಮೊತ್ತ ಎಷ್ಟು ರೂಪಾಯಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಒಂದು ರಾಜೇಶ್ ಬ್ಯಾಗ್ ತಗೊಳ್ಳಿಕ್ಕೆ ಹೋಗಿದ್ದಾನೆ. ಅದು ಎಷ್ಟು ರೂಪಾಯಿ ಇದೆ ಅಂದ್ರೆ 500 ರೂಪೀಸ್ ಇದೆ. 500 ರೂಪೀಸ್ ಇದೆ. ಅದ್ರ ಮೇಲೆ 15% ರಿಯಾಯಿತಿ ಅಥವಾ ಡಿಸ್ಕೌಂಟ್ ಅನ್ನು ಕೊಟ್ಟಿದ್ದಾರೆ. ಅದ್ರ ಡಿಸ್ಕೌಂಟ್ ಕೊಟ್ಟಾಗ ಟೋಟಲಿ ಅವನಿಗೆ ಎಷ್ಟು ರೂಪಾಯಿ ಲೆಸ್ ಆಗುತ್ತೆ ಅಂತ ಕೇಳ್ತಾರೆ. ಹಾಗಾದ್ರೆ ಈ 500 ರೂಪಾಯಿ ಮೇಲೆ 15% ಡಿಸ್ಕೌಂಟ್ ಅಂದ್ರೆ ಅರ್ಥ ಏನು? ಈ 500ರ 15% ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದ್ರೆ 100 ರೂಪಾಯಿಗೆ 15 ರೂಪಾಯಿ ಡಿಸ್ಕೌಂಟ್ ಕೊಟ್ಟನ ಅಂತ ಅರ್ಥ. ಹಾಗಾದ್ರೆ 500 ರೂಪಾಯಿಗೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಕೊಟ್ಟಂಗಾಗುತ್ತೆ ಅಂತ ಅದನ್ನೇ ನಾವೇನ್ ಮಾಡ್ಬೋದು ಅಂದ್ರೆ 15% ಆಫ್ 500 ರೂಪೀಸ್ ಅಂದ್ರೆ ಇದರ ಅರ್ಥ ಏನಂಗಾರೆ 100ಕ್ಕೆ 15 ರೂಪಾಯಿ ಆದ್ರೆ 500 ರೂಪಾಯಿಗೆ ಎಷ್ಟು ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಅಂತ. ಅಲ್ಲಿಗೆ ಈ 20 ಕ್ಯಾನ್ಸಲ್ ಮಾಡಿದ್ರೆ 15 75 ರೂಪಾಯಿ ಏನ್ ಮಾಡ್ಯಾರ ಅಂದ್ರೆ ಅವನಿಗೆ ಡಿಸ್ಕೌಂಟ್ ಅನ್ನು ನೀಡಿದ್ದಾರೆ. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಂದು ಬ್ಯಾಗ್ನ ಮೇಲೆ 15% ಡಿಸ್ಕೌಂಟ್ ಕೊಟ್ಟಾಗ ಎಷ್ಟು ರೂಪಾಯಿ ಅವನಿಗೆ ಡಿಸ್ಕೌಂಟ್ ಬರುತ್ತೆ ಅಂತ ಕೇಳಿದ್ರೆ, ರಿಯಾಯಿತಿಯ ಮೊತ್ತ ಕೇಳಿದ್ರೆ 100 ರೂಪಾಯಿಗೆ 15 ರೂಪಾಯಿ ಬಿಟ್ರೆ 500 ರೂಪಾಯಿಗೆ ಎಷ್ಟಾಗತ್ತಪ್ಪ ಅಂದ್ರೆ 75 ರೂಪೀಸ್ ಡಿಸ್ಕೌಂಟ್ ಆಗೈತಿ ಅಂತ. ಓಕೆ, ನೆಕ್ಸ್ಟ್. ಒಂದು ವೃತ್ತದ ತ್ರಿಜ್ಯವನ್ನು 100% ಹೆಚ್ಚಿಸಿದಾಗ ಅದರ ಕ್ಷೇತ್ರಫಲದಲ್ಲಿ ಆದ ಶೇಕಡ ಹೆಚ್ಚಳವನ್ನು ಕೇಳ್ತದೆ. ಶೇಕಡ ಹೆಚ್ಚಳ ಅಂದ್ರೆ ಪರ್ಸೆಂಟೇಜ್ ಚೇಂಜಸ್ ಅಂತ ಕರಿತೀವಿ. ಹಾಗಾದ್ರೆ ಅವನು ಏನ್ ಮಾಡಿದಾನೆ, ಒಂದು ವೃತ್ತದಲ್ಲಿ ಕಂಡು ಬರುವಂತ ತ್ರಿಜ್ಯವನ್ನ 100% ಹೆಚ್ಚಿಗೆ ಮಾಡಿದಾರಂತೆ. ಇದರ ಅರ್ಥ ಏನಂಗಾರೆ, ಇಮ್ಯಾಜಿನ್ ಇದು ಒಂದು ಸರ್ಕಲ್ ಅಂತ ಅನ್ಕೊಂಡಾಗ, ಓಕೆ, ಒಂದು ಸರ್ಕಲ್ ಅಲ್ಲಿ ಇದು ಕೇಂದ್ರ ಬಿಂದು, ಇದನ್ನ ನಾವು ತ್ರಿಜ್ಯ ಅಂತ ಕರಿತೀವಿ. ಓಕೆ, ಇದು ತ್ರಿಜ್ಯ R. ಹಾಗಾದ್ರೆ ಅವನೇನ್ ಮಾಡಿದಾನಂದ್ರೆ ಈ ತ್ರಿಜ್ಯವನ್ನ 100% ಹೆಚ್ಚಿಗೆ ಮಾಡಾನಂತೆ. ಹಾಗಾದ್ರೆ ಈಗ ಸಪೋಸ್ ಇದು 100 ಸೆಂಟಿಮೀಟರ್ ಇದ್ರೆ ಅದ್ರದ್ದು ಮತ್ತೆ 100% ಹೆಚ್ಚಿಗೆ ಮಾಡೋದಂದ್ರೆ 100 ಇದ್ದಿದ್ದು ಡಬಲ್ ಮಾಡ್ದಂಗೆ. ಅಂದ್ರೆ 100 ಸೆಂಟಿಮೀಟರ್ ಇದ್ರೆ 200 ಸೆಂಟಿಮೀಟರ್ ಮಾಡ್ದಂಗೆ, 7 ಇದ್ರೆ 14 ಮಾಡ್ದಂಗೆ, 10 ಸೆಂಟಿಮೀಟರ್ ಇದ್ರೆ 20 ಸೆಂಟಿಮೀಟರ್ ಮಾಡ್ದಂಗೆ. ಹಂಗೆ ಇದು 6 ಐತಿ ಅಂದ್ರೆ ಇದನ್ನ 100% ಹೆಚ್ಚಿದಾಗ ಏನಾಗುತ್ತೆ ಅದ್ರ ರೇಡಿಯಸ್ ಅಂತ ಕೇಳಿದ್ರೆ, 6 ಇದ್ದಿದ್ದು ಏನಾಗುತ್ತಪ್ಪ ಅಂದ್ರೆ 2R ಅಂತ ಆಗುತ್ತೆ. ಅಂದ್ರೆ 6 ಇದ್ದಿದ್ದು 10 ಸೆಂಟಿಮೀಟರ್ ಅದ್ರ ಡಬಲ್ ಆಗುತ್ತೆ. ಅಂದ್ರೆ 100% ಹೆಚ್ಚಿಗೆ ಮಾಡಿದಾಗ ಇದು ಆಲ್ರೆಡಿ 100% ಇರುತ್ತೆ, ಅದ್ರ ಮೇಲೆ 100% ಅಂದ್ರೆ ಅದನ್ನ ಇನ್ನೊಂದ್ಸರಿ ಅಂದ್ರೆ 2R ಆಗುತ್ತೆ. ಹಾಗಾದ್ರೆ ಈಗ ಅವ್ನು ಕೇಳ್ತಾ ಇರೋದೇನು, ಆ ಕ್ಷೇತ್ರಫಲದಲ್ಲಿ ಆದ ಶೇಕಡ ಹೆಚ್ಚಳ ಅಂತ ಕೇಳ್ತಾನೆ. ಹಾಗಾದ್ರೆ ಆಲ್ರೆಡಿ ನಮಗೆ ಗೊತ್ತಿದೆ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಯಾವ್ದಪ್ಪ ಅಂದ್ರೆ A is equal to pi R square ಅಂತ. ಓಕೆ, A is equal to pi R square ಅಂತ. ಹಾಗಾದ್ರೆ ಇದು ಈ ಸರ್ಕಲ್ ಇದು ಪೈ R ಸ್ಕ್ವೇರ್ ಅನ್ನೋದು ರೇಡಿಯಸ್ R ಇದ್ದಾಗ. ಬಟ್ ನಮಗೇನಾಗಿದೆ ಈ ಸರಿ ಇದ್ರ 100% ಹೆಚ್ಚಿದಾಗ ರೇಡಿಯಸ್, ಹೊಸ ರೇಡಿಯಸ್ ಏನಾಗಿದೆ ಇಲ್ಲಿ 2R ಆಗಿದೆ. ಹಾಗಾದ್ರೆ ಈ ಫಾರ್ಮುಲದಲ್ಲಿ ಹಾಕಿದಾಗ ಪೈ ಇಂಟು 2R ಸ್ಕ್ವೇರ್ ಆಯ್ತು. 2R ಸ್ಕ್ವೇರ್ ಆಯ್ತು. ಅಲ್ಲಿಗೆ ಪೈ ಇಂಟು 2R ಸ್ಕ್ವೇರ್ ಅಂದ್ರೆ 4 ಇಂಟು R ಸ್ಕ್ವೇರ್. ಓಕೆ, 4 ಇಂಟು R ಸ್ಕ್ವೇರ್. ಅಲ್ಲಿ ಒಟ್ಟಾರೆ ಎಷ್ಟಾಯ್ತಪ್ಪ ಅಂದ್ರೆ 4 pi R ಸ್ಕ್ವೇರ್ ಆಯ್ತು. 4 pi R ಸ್ಕ್ವೇರ್ ಆಯ್ತು. ಹಾಗಾದ್ರೆ ಫಸ್ಟ್ ಈ ವೃತ್ತದ ಎಷ್ಟಿತ್ತು ಅಂದ್ರೆ A is equal to pi R ಸ್ಕ್ವೇರ್ ಇತ್ತು. ಓಕೆ, A is equal to pi R ಸ್ಕ್ವೇರ್ ಇತ್ತು. ಈಗ ಹೊಸ ಒಂದು ವೃತ್ತದ ಕ್ಷೇತ್ರಫಲ ಎಷ್ಟಾಯ್ತು ಅಂದ್ರೆ 4 pi R ಸ್ಕ್ವೇರ್ ಆಯ್ತು. ಹಾಗಾದ್ರೆ ಅವನೇನ್ ಕೇಳ್ತಾ ಇದ್ದಾನೆ, ಈಗ ಆ ವೃತ್ತ ಕ್ಷೇತ್ರಫಲದಲ್ಲಿ ಆದ ಶೇಕಡ ಹೆಚ್ಚಳ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಶೇಕಡ ಹೆಚ್ಚಳ ಅಂದಾಗ 4 pi R ಸ್ಕ್ವೇರ್ ಅಲ್ಲಿ ಫಸ್ಟ್ ಇದ್ದಂತ pi R ಸ್ಕ್ವೇರ್ ಕಳೆದ್ರೆ ಡಿಫ್ರೆನ್ಸ್ ಬರುತ್ತೆ. ಎಷ್ಟಾಯ್ತು? 3 pi R ಸ್ಕ್ವೇರ್ ಹೆಚ್ಚಿಗೆ ಆದಂಗಾಯ್ತು. 3 pi R ಸ್ಕ್ವೇರ್ ಹೆಚ್ಚಿಗೆ ಆದಂಗಾಯ್ತು. ಹಾಗಾದ್ರೆ ಅವ್ನು ಶೇಕಡ ಬದಲಾವಣೆ ಕೇಳಿರೋದಕ್ಕೆ ನಮಗೆ ಏನಾಗುತ್ತೆ, ಶೇಕಡ ಬದಲಾವಣೆ ಅಂದ್ರೆ ಈಗ ನಾವೇನ್ ಮಾಡ್ತೀವಿ, ಈ ಡಿಫ್ರೆನ್ಸ್ ಅನ್ನ ಮಾಡ್ಕೊಂಡಿವಿ. 3 pi R ಸ್ಕ್ವೇರ್ ಡಿವೈಡೆಡ್ ಬೈ ಇದ್ದಂತ ಒರಿಜಿನಲ್ ಕ್ಷೇತ್ರಫಲ ಎಷ್ಟಿತ್ತು, pi R ಸ್ಕ್ವೇರ್ ಇತ್ತು. ಶೇಕಡ ಬೇಕಾದಾಗ ಇಂಟು 100. ಒರಿಜಿನಲ್ ಫಸ್ಟ್ pi R ಸ್ಕ್ವೇರ್ ಇತ್ತು. ಈಗ ಏನಾಗಿತ್ತು ಅಂದ್ರೆ ಮೇಲ್ಗಡೆ ಅವುಗಳ ವ್ಯತ್ಯಾಸ, ಈಗ ಆಗಿರುವಂತ ಬದಲಾವಣೆ ಮೈನಸ್ ಇನಿಷಿಯಲ್ ವ್ಯಾಲ್ಯೂ, ಅವೆರಡರ ಡಿಫ್ರೆನ್ಸ್ ಎಷ್ಟು ಬಂತು, 3 pi R ಸ್ಕ್ವೇರ್. ಅದನ್ನ ಬರ್ದೀನಿ. 3 pi R ಸ್ಕ್ವೇರ್ ಡಿವೈಡೆಡ್ ಬೈ ಒರಿಜಿನಲ್ pi R ಸ್ಕ್ವೇರ್ ಇಂಟು ಶೇಕಡದಲ್ಲಿ ಬದಲಾವಣೆ ಬೇಕಾದ್ರೆ ಇಂಟು 100. ಹಾಗಾದ್ರೆ
ಈ ಪೈ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಎಷ್ಟಾಗುತ್ತಪ್ಪ ಅಂದ್ರೆ 3 ಇಂಟು 100 ಅಂದ್ರೆ 300%. ಇದರ ಅರ್ಥ ಏನಂಗಾರ ಅಂದ್ರೆ ಆ ಒಂದು ಕ್ಷೇತ್ರಫಲದಲ್ಲಿ ಆದ ಶೇಕಡಾ ಹೆಚ್ಚಳ ಎಷ್ಟು ಅಂತ ಕೇಳಿದ್ರೆ 300% ಅಷ್ಟು ಹೆಚ್ಚಿಗೆ ಆಗುವಂಥದ್ದು. ಓಕೆ, ಆನ್ಸರ್ 300%. 18 kg 4 ಲಕ್ಷ ಮಿಲಿಗ್ರಾಂ ಸಕ್ಕರೆಯನ್ನ 8 ಚೀಲಗಳಿಗೆ ಸಮನಾಗಿ ಹಂಚಿ ತುಂಬಲಾಗಿದೆ. ಹಾಗಾದಾಗ ಪ್ರತಿ ಚೀಲದಲ್ಲಿರುವ ಸಕ್ಕರೆಯ ತೂಕ ಅಂತ ಕೇಳಿದ್ದಾರೆ. 2 kg 250 ಗ್ರಾಮ, 2 kg 300 ಗ್ರಾಮ, 2 kg 50,000 mg, 2 kg 75,000 mg ಅಂತ ಹೇಳ್ತದೆ. ನಿಮಗೆ ಆಲ್ರೆಡಿ ಒಂದು ಬೇಸಿಕ್ ಯೂನಿಟ್ ಗೊತ್ತಿರ್ಬೇಕು. ಏನಪ್ಪಾ ಅಂದ್ರೆ ಬೇಸಿಕ್ ಥಿಂಗ್, 1,000 ಮಿಲಿಗ್ರಾಮ್ ಈಸ್ ಈಕ್ವಲ್ ಟು 1 ಗ್ರಾಮ್. ಓಕೆ, 1,000 ಮಿಲಿಗ್ರಾಮ್ ಈಸ್ ಈಕ್ವಲ್ ಟು 1 ಗ್ರಾಮ್. ನೆಕ್ಸ್ಟ್ 1000 ಗ್ರಾಮ್ ಈಸ್ ಈಕ್ವಲ್ ಟು 1 kg ಅಂತ. ಓಕೆ, 1000 ಗ್ರಾಮ್ ಈಸ್ ಈಕ್ವಲ್ ಟು 1 kg ಅಂತ. ಓಕೆ, ಹಾಗಾದ್ರೆ ಈಗ ಹೇಳಿ ಒಟ್ಟಾರೆ ಎಷ್ಟಿದೆ ಇಲ್ಲಿ? 18 kg 4 lakh mg ಇದೆ. ಹಾಗಾದ್ರೆ 4 lakh mg ಅನ್ನ ಇದನ್ನ ತೆಗೆದು ಹಾಕಿ ನಾವು ಏನ್ ಮಾಡೋಣ, ಗ್ರಾಮಿಗೆ ಚೇಂಜ್ ಮಾಡ್ಕೊಳ್ಳೋಣ. ಹಾಗಾದ್ರೆ 1000 mg ಅಂದ್ರೆ 1000 mg ಅಂದ್ರೆ 1 ಗ್ರಾಮ್ ಆಗುತ್ತೆ ಅನ್ನೋದಾದ್ರೆ 4 lakh ಅನ್ನ ಡಿವೈಡೆಡ್ ಬೈ 1000 ಇಂದ ಮಾಡ್ಕೊಂಡ್ರೆ ಅಂದ್ರೆ ಅದು ಗ್ರಾಮಿಗೆ ಕನ್ವರ್ಟ್ ಆಗುತ್ತೆ. ಓಕೆ, ಇದು mg ಇದೆ. ಈಗ ಇದನ್ನ ಡಿವೈಡ್ ಬೈ 1000 ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಅದು ಗ್ರಾಮಿಗೆ ಕನ್ವರ್ಟ್ ಆಗುತ್ತೆ. ಈ 3 0 ತೆಗೆದ್ರಿ ಅಂದ್ರೆ 400 ಏನು ಉಳಿತು ನಿಮ್ಗೆ? ಗ್ರಾಮ್ ಆಯ್ತು. ಓಕೆ, 4 ಲಕ್ಷ mg ಅಂದ್ರೆ ಒಂದೇ, 400 ಗ್ರಾಮ್ ಅಂದ್ರೆ ಒಂದೇ. ಹಾಗಾದ್ರೆ ಈಗ ಒಟ್ಟಾರೆ 18 kg 400 ಗ್ರಾಮ್ ಅಂದಂಗೆ ಆಯ್ತು. ಇದು ಪೂರ್ತಿ ಇದು ಏನಾಯ್ತು ಈಗ 400 ಗ್ರಾಮ್ ಆಯ್ತು. ಹಾಗಾದ್ರೆ ಇದನ್ನ ಒಟ್ಟಾರೆ ಬರೆದಾಗ ಗ್ರಾಮಿಗೆ ಕನ್ವರ್ಟ್ ಮಾಡಿದಾಗ 18 kg ಅಂದ್ರೆ 18,000 ಗ್ರಾಮ್ ಪ್ಲಸ್ ಇದು ಒಂದು 400 ಗ್ರಾಮ್. ಅಲ್ಲಿಗೆ ಒಟ್ಟಾರೆ ಎಷ್ಟಾಗುತ್ತಪ್ಪ ಅಂದ್ರೆ 18,400 ಗ್ರಾಮ್ ಒಟ್ಟಾರೆ ಇರುವಂಥದ್ದು. ಓಕೆ, 18 kgಗೆ 18,000 ಪ್ಲಸ್ ಇದು ಒಂದು ಮೇಲ್ಗಡೆ 400 ಗ್ರಾಮ್. ಅಲ್ಲಿಗೆ ಒಟ್ಟಾರೆ 18,400 ಗ್ರಾಮ್ ನಿಮ್ ಕಡೆ ಇದೆ ಅಂದ್ರೆ ಅದನ್ನ ಎಷ್ಟು ಚೀಲಕ್ಕೆ ತುಂಬಬೇಕೀಗ? 8 ಚೀಲಗಳಿಗೆ ತುಂಬಿದಾಗ ಪ್ರತಿಯೊಂದು ಚೀಲದಲ್ಲಿ ಎಷ್ಟು ಬರುತ್ತೆ ಅಂತ. ಹಾಗಾದ್ರೆ ಡಿವೈಡ್ ಬೈ 8ರಿಂದ ಭಾಗಿಸೋಣ. ಅಂದ್ರೆ 8 ಚೀಲದಲ್ಲಿ ಪ್ರತಿಯೊಂದು ಚೀಲದಲ್ಲಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. 8 1 8 2 16, 2 ಉಳಿತು 24 ಆಯ್ತು. 8 3 24, 2 0 2 0. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ 2300 ಗ್ರಾಮ್ ಅಂತ ಬಂತು. 2300 ಗ್ರಾಮ್ ಅಂತ ಬಂತು. ಅದರ ಅರ್ಥ ಏನಂದ್ರೆ ಹಂಗಾರೆ 2 kg 300 ಗ್ರಾಮ್ ಪ್ರತಿ ಚೀಲದಲ್ಲಿ ಇರುವಂಥದ್ದು. ಓಕೆ, 2 kg 300 ಗ್ರಾಮ್ ಪ್ರತಿ ಚೀಲದಲ್ಲಿ ಇರುವಂಥದ್ದು. ಓಕೆ, 1000 mg ಈಸ್ ಈಕ್ವಲ್ ಟು 1 ಗ್ರಾಮ್, 1000 ಗ್ರಾಮ್ ಈಸ್ ಈಕ್ವಲ್ ಟು 1 kg. ಇದ್ರ ಬೇಸ್ಡ್ ಆನ್ ಏನ್ ಮಾಡಿದ್ವಿ ಅಂದ್ರೆ ಈಗ ಅದನ್ನ ಪೂರ್ತಿ ಆನ್ಸರ್ 2300 ಗ್ರಾಮ್ ಬಂತು. ಅದನ್ನೇ ಕನ್ವರ್ಟ್ ಮಾಡಿದಾಗ 2000 ಗ್ರಾಮ್ ಅಂದ್ರೆ 2 kg, ಮೇಲ್ಗಡೆ 300 ಗ್ರಾಮ್. ಪ್ರತಿಯೊಂದು ಚೀಲದಲ್ಲಿ 2 kg 300 ಗ್ರಾಮ್ ಇರುವಂಥದ್ದು. ಓಕೆ, ಎಸ್ 80,000ಕ್ಕೆ ಸಮನಾದದು. ಓಕೆ, 80,000ಗೆ ಈಕ್ವಲೆಂಟ್ ಆಗಿರುವಂಥದ್ದು ಯಾವ ವ್ಯಾಲ್ಯೂ, ಯಾವ ಆಪ್ಷನ್ ಆಗುತ್ತೆ ಅಂತ ಕೇಳ್ತಾನೆ. ಹಾಗಾದ್ರೆ ಫಸ್ಟ್ ಆಪ್ಷನ್ ಅಬ್ಸರ್ವ್ ಮಾಡಿದಾಗ 2 cube ಇಂಟು 10 to the power of 5 ಅಂತ ಇದೆ. ಹಾಗಾದ್ರೆ 2 cube ಅಂದ್ರೆ ಏನು? 8 ಅಂತ ಆಗುತ್ತೆ. ಓಕೆ, 8 ಆಗುತ್ತೆ. ಬಟ್ 10 to the power of 5 ಅಂದ್ರೆ 10 to the power of 5 ಅಂದ್ರೆ ಏನಾಗುತ್ತೆ? 5 ಸೊನ್ನೆಗಳು ಕಂಡು ಬರ್ತವೆ ಲಾಸ್ಟಿಗೆ. 5 ಸೊನ್ನೆಗಳು ಇರ್ತವೆ. ಹಾಗಾದ್ರೆ 5 ಸೊನ್ನೆಗಳಂದ್ರೆ ಇಲ್ಲಿ ನಮಗೆ ಎಷ್ಟು ಸೊನ್ನೆ ಇರ್ಬೇಕು? ಬರೀ 4 ಸೊನ್ನೆ ಇರಬೇಕಾಗಿರೋದ್ರಿಂದ ಇದು ಒಂದೇ ಆಪ್ಷನ್ ಆಗಂಗಿಲ್ಲ. ಯಾಕಂದ್ರೆ 10ರ ಘಾತಾಂಕ 5 ಅಂದ್ರೆ ಒಂದಾದ್ಮೇಲೆ 5 ಸೊನ್ನೆಗಳು ಕಂಡು ಬರ್ತವೆ. ಹೌದಾ? ಹಾಗಾದ್ರೆ 8 ಇಂಟು 1 ಲಕ್ಷ ಮಾಡಿದ್ರೆ ಇದು 8 ಲಕ್ಷ ಆಗುತ್ತೆ. ಹಾಗಾದ್ರೆ ಇಲ್ಲಿ ನಮಗೆ ಆಗ್ಬೇಕಾಗಿದ್ದು 80,000 ಇರೋದ್ರಿಂದ ಈ ಆಪ್ಷನ್ ಆಗಂಗಿಲ್ಲ. ಓಕೆ, ನೆಕ್ಸ್ಟ್ 2 ಕ್ಯೂಬ್ ಇಂಟು 20ರ ಘಾತಾಂಕ 4 ಅಂತ ಹೇಳ್ತಾನೆ. 2 ಕ್ಯೂಬ್ ಏನೋ 8 ಆಗುತ್ತೆ. ಬಟ್ 20ರ ಘಾತಾಂಕ 4 ಅಂದ್ರೆ 2 2 4, 4 2 8, 8 2 16, ಮುಂದೆ 4 0 ಆಗುತ್ತೆ. ಹಾಗಾದ್ರೆ ಇದು 16 8 ಮಾಡಿದಾಗ ಇಷ್ಟು ಬರಂಗಿಲ್ಲ. ಇದು ಕೂಡ ಆಪ್ಷನ್ ಆಗಂಗಿಲ್ಲ. ಓಕೆ, ನೆಕ್ಸ್ಟ್ 2 ಕ್ಯೂಬ್ ಅದರ ಪವರ್ 2
ಇಂಟು 10⁴ ಹಾಗಾದ್ರೆ ಇದು 2⁴ 3 2 6 ಆಗುತ್ತೆ. ಓಕೆ, 2⁴ 6 ಮಾಡಿದಾಗ 2 2 4 4 2 8 8 2 16 16 2 32 32 ಇಂಟು ಇಷ್ಟು ಮಾಡಿದ್ರೆ ಇದು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಕೂಡ ಆಪ್ಷನ್ ಆಗಂಗಿಲ್ಲ. ನೀವು 3 ಆಗಲ್ಲಪ್ಪ ಅಂದ್ರೆ ಮತ್ತು ಫೈನಲ್ ಇದು ಆಗಿರಲೇಬೇಕು, ಆದರೂ ಕೂಡ ಚೆಕ್ ಮಾಡಿ. 0.2 ಪವರ್ 3 ಇಂಟು 10⁻⁷. ಓಕೆ ಸರ್, 0.2ನ ಕ್ಯೂಬ್ ಮಾಡಿದಾಗ ಏನಾಗುತ್ತೆ ಅಂದರೆ 2 ಘಾತಾಂಕ 3 ಅಂದರೆ 8 ಆಗುತ್ತೆ, ಅಂದರೆ 0.008 ಆಗುತ್ತೆ. ಓಕೆ, 0.008 ಆಗುತ್ತೆ ಇಂಟು 10⁻⁷ ಅಂತ ಹೇಳ್ತೀವಿ. ಹಾಗಾದರೆ ಈ 10⁻⁷ ಅಲ್ಲಿ ಈ ಪಾಯಿಂಟನ್ನು ಇಲ್ಲಿರುವಂಥದನ್ನ ನಾವೇನಾದರೂ ಈ ಕಡೆ ತಂದ್ವಿ ಅಂದರೆ, ಓಕೆ, ಇಲ್ಲಿರುವಂಥದ್ದು ಈ ಕಡೆ ತಂದಾಗ ಇಲ್ಲಿ ಕಡಿಮೆ ಆಗುತ್ತೆ, ಅಂದರೆ 3 ಟೈಮ್ ಕಡಿಮೆ ಆಗುತ್ತೆ. ಅಂದರೆ 8 ಇದು ಇಲ್ಲಿ ಬಂತಂದ್ರೆ ಅದರಲ್ಲಿ 3 ಪವರ್ ಕಡಿಮೆ ಆಗುತ್ತೆ, ಅಂದರೆ 10⁻⁴ 7 ಇತ್ತು, ಆ ಪಾಯಿಂಟನ್ನು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ವಿ ಅಂದರೆ ಅಲ್ಲಿ ಡೌನ್ ಆಗ್ತಾ ಬರುತ್ತೆ. ಹಾಗಾದರೆ 10⁻⁴ ಅಂದ್ರೆ 1 ಆದ್ಮೇಲೆ 4 0 ಇಡಿ ಇಂಟು 8, ಅಲ್ಲಿಗೆ 8 ಇಂಟು 10,000 ಮಾಡಿದರೆ 80,000 ಬರುತ್ತೆ. ಒಟ್ಟಾರೆ ಹಂಗಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಕರ್ಣಿ ಅಂತ ಒಂದು ಚಾಪ್ಟರ್ ಬರುತ್ತೆ, ಅಥವಾ ಸರ್ಡ್ಸ್ ಅಂತ ಕರಿತೀವಿ, ಅಥವಾ ಕರ್ಣಿ ಅಂತ ಕರಿತೀವಿ. ಕ್ಯೂಬ್ ರೂಟ್ ಆಫ್ 81 ಪ್ಲಸ್ ಕ್ಯೂಬ್ ರೂಟ್ ಆಫ್ 128 ಮೈನಸ್ 2 ಇಂಟು ಕ್ಯೂಬ್ ರೂಟ್ ಆಫ್ 16 ಇದರ ಸಂಕ್ಷಿಪ್ತ ರೂಪ ಏನಾಗುತ್ತೆ ಅಂತ ಹೇಳಿ ಒಂದು ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿದಾಗ ಫಸ್ಟ್ ಇದನ್ನ ನಾವೇನಂತ ಕರಿತೀವಿ ಅಂದರೆ, ಯಾವಾಗಲೂ ಈ ಕ್ಯೂಬ್ ರೂಟ್ ಅಲ್ಲಿ ಇದು ಕ್ಯೂಬ್ ರೂಟ್ ಅನ್ನೋದು ಇದು ಕರ್ಣೀಯ ಕ್ರಮ, ಇದು ಕರ್ಣೀಯ ಕ್ರಮ ಇದು. ಓಕೆ, ಅಂದ್ರೆ ಇಲ್ಲಿ ಕ್ಯೂಬ್ ಇರ್ಬೋದು, ಸ್ಕ್ವೇರ್ ಇರ್ಬೋದು, ಹಾಗಾಗಿ ಇದು ಕರ್ಣೀಯ ಕ್ರಮ 3 ಇದೆ. ಇದು 81ನ್ನ ಕರ್ಣೀಯ ಅಂತ ಕರಿತೀವಿ. ಓಕೆ, 81ನ್ನ ಕರ್ಣೀಯ ಅಂತ ಕರಿತೀವಿ, ಇದನ್ನ ಕರ್ಣೀಯ ಕ್ರಮ ಅಂತ ಕರಿತೀವಿ. ಹಾಗಾದ್ರೆ ಈಗ ಇದನ್ನ ಮಿನಿಮೈಸ್ ಮಾಡ್ಕೊಂಡಾಗ ಕ್ಯೂಬ್ ರೂಟ್ ಆಫ್ 81 ಪ್ಲಸ್ ಕ್ಯೂಬ್ ರೂಟ್ ಆಫ್ 128 ಮೈನಸ್ 2 ಇಂಟು ಕ್ಯೂಬ್ ರೂಟ್ ಆಫ್ 16. ಓಕೆ, ಇದರ ಸಂಕ್ಷಿಪ್ತ ರೂಪ ಕೇಳ್ತದೆ. ಹಾಗಾದ್ರೆ ನಾವೇನು ಮಾಡೋಣ ಅಂದರೆ, ಕ್ಯೂಬ್ ರೂಟ್ ಆಫ್ 81 ಅಂದಾಗ ಈ 81ರ ಘನಮೂಲ ಪರ್ಫೆಕ್ಟ್ ಆಗಿ ಇಲ್ಲ, ಅದಕ್ಕೆ ನಾವೇನು ಮಾಡ್ಬೋದು ಅಂದರೆ ಇದನ್ನ ತೆಗೆದು ಹಾಕಿ 81ನ್ನ ಹೆಂಗೆ ಬರಿಬೋದು, 27 ಇಂಟು 3 ಬರಿಬೋದು. 27 3 81. ಯಾಕೆ ಹಿಂಗೆ ಬರದೆ ಅಂದರೆ 27ರ ವರ್ಗಮೂಲ ನಮಗೆ ಘನಮೂಲ ಗೊತ್ತಿದೆ, 27ರ ಘನಮೂಲ 3, ಅದನ್ನ ಹೊರಗಡೆ ತಕ್ಕೊಳ್ಬೋದು, ಅಲ್ಲಿ ರಿಮೈನಿಂಗ್ ಉಳಿಯುತ್ತೆ. ಪ್ಲಸ್ ಇದನ್ನ ಹೆಂಗೆ ಬರಿಬೋದು ಅಂತ ಕೇಳಿದ್ರೆ 128ಅನ್ನ 64 ಇಂಟು 2 ಅಂತ ಬರಿಬೋದು. 64 2 128. 64ರ ಘನಮೂಲ ನಮಗೆ 4 ಅಂತ ಸಿಗುತ್ತೆ, 4ಅನ್ನ ಹೊರಗಡೆ ತಕ್ಕೊಳ್ಬೋದು. ಮೈನಸ್ 2 ಇಂಟು ಕ್ಯೂಬ್ ರೂಟ್ ಆಫ್ 16ಅನ್ನ ಹೆಂಗೆ ಬರಿಬೋದು ಅಂದರೆ 8 ಇಂಟು 2, 8 2 16. ಬಟ್ 8ರ ಘನಮೂಲ ನಮ್ಗೆ ಗೊತ್ತಿದೆ, ಹಾಗಾಗಿ ಅದನ್ನು ಹೊರಗಡೆ ತಕ್ಕೊಳ್ಬೋದು. ಹಾಗಾದ್ರೆ ಈಗ ಮಿನಿಮೈಸ್ ಮಾಡಿದಾಗ ಇದು 27ರ ಘನಮೂಲ 3, ಹಾಗಾದ್ರೆ 3 ಹೊರಗಡೆ ಬಂತು ಅಂದರೆ ಒಳಗಡೆ ಏನು ಉಳಿಯುತ್ತಪ್ಪ ಅಂದರೆ ಕ್ಯೂಬ್ ರೂಟ್ ಆಫ್ 3 ಉಳಿಯುತ್ತೆ. 3 ಇಂಟು ಕ್ಯೂಬ್ ರೂಟ್ ಆಫ್ 3 ಪ್ಲಸ್ ಇದು 64ರ ಘನಮೂಲ 4, ಅದನ್ನ ಹೊರಗಡೆ ತಕ್ಕೊಂಡೆ ಅಂದರೆ 4 ಇಂಟು ಕ್ಯೂಬ್ ರೂಟ್ ಆಫ್ 2 ಅಂತ ಉಳಿತು. 4 ಇಂಟು ಕ್ಯೂಬ್ ರೂಟ್ ಆಫ್ 2 ಮೈನಸ್ ಇದು 8ರ ಘನಮೂಲ 2, ಅಲ್ಲಿ 2 ಹೊರಗಡೆ ಬಂತು, 2 2 ಈ ಸಹಗುಣಕ ಜೊತೆ ಗುಣಾಕಾರ ಆಗುತ್ತೆ, 2 2 4 ಇಂಟು ಕ್ಯೂಬ್ ರೂಟ್ ಆಫ್ 2 ಅಂತ. ಓಕೆ, ಹಾಗಾದ್ರೆ ಈಗ ಅಬ್ಸರ್ವ್ ಮಾಡ್ರಿ, ಇದರ ಕರ್ಣೀಯ ಕ್ರಮ 3, ಇದರ ಕರ್ಣೀಯ ಕ್ರಮ 3, ಇದರ ಕರ್ಣೀಯ ಕ್ರಮ 3 ಇದೆ. ಓಕೆ, ಹಾಗಾದ್ರೆ ಇಲ್ಲಿ ಕರ್ಣೀಯ ನೋಡಿದಾಗ ಇವು ಕರ್ಣೀಯ ಮತ್ತು ಕರ್ಣೀಯ ಕ್ರಮಗಳು ಎರಡೂ ಸೇಮ್ ಆಗಿರ್ಬೇಕು. ಯಾವುದೇ ಒಂದು ಕರ್ಣೀಯಗಳನ್ನು ಕೂಡಿಸ್ಬೇಕಾದ್ರೆ ಕರ್ಣೀಯ ಮತ್ತು ಕರ್ಣೀಯ ಕ್ರಮಗಳು ಎರಡೂ ಸೇಮ್ ಆಗಿರ್ಬೇಕು. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇದ್ರದ್ದು ಕರ್ಣೀಯ ಕ್ರಮ 3, ಇದ್ರದ್ದು ಕರ್ಣೀಯ ಕ್ರಮ 3, ಕರ್ಣೀಯ ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಹಾಗಾದ್ರೆ ಇವೇನಾಗ್ತಾವ ಅಂದ್ರೆ ಒಂದಕ್ಕೊಂದು ಕ್ಯಾನ್ಸಲ್ ಮಾಡ್ಬೋದು. ಪ್ಲಸ್ 4 4 ಇಂಟು ಕ್ಯೂಬ್ ರೂಟ್ ಆಫ್ 2 ಮೈನಸ್ 4 ಇಂಟು ಕ್ಯೂಬ್ ರೂಟ್ ಆಫ್ 2. ಹಾಗಾದ್ರೆ ಇವೆರಡು ಕ್ಯಾನ್ಸಲ್ ಆಗೋದು, ರಿಮೈನಿಂಗ್ ಏನು ಉಳಿತಪ್ಪ ಅಂದ್ರೆ ಇದನ್ನ ಇದ್ರ ಜೊತೆ ಕೂಡ್ಸಕ್ ಬರಲ್ಲ. ಯಾಕೆಂದ್ರೆ ಕರ್ಣೀಯ ಕ್ರಮ ಏನೋ ಸೇಮ್ ಇದೆ, ಬಟ್ ಒಳಗಡೆ ಕರ್ಣೀಯ ಅನ್ನೋದು
ಇದು 3 ಇದೆ, ಅಲ್ಲಿ 2 ಇರೋದ್ರಿಂದ ಇವೆರಡು ಏನಾಗ್ತಾವ ಅಂದ್ರೆ ಕ್ಯಾನ್ಸಲ್ ಆಗ್ತಾವ. ಅದ್ರ ರಿಮೈನಿಂಗ್ ಏನು ಉಳಿತಪ್ಪ ಆನ್ಸರ್ ಅಂದ್ರೆ 3 ಇಂಟು ಕ್ಯೂಬ್ ರೂಟ್ ಆಫ್ 3 ಅಂತ. ಅದ್ರ ಇಂಥ ಆಪ್ಷನ್ ಯಾವ್ದಿದೆ? ಫಸ್ಟ್ ಆಪ್ಷನ್ ಈಸ್ ದ ರೈಟ್. 3 ಇಂಟು ಕ್ಯೂಬ್ ರೂಟ್ ಆಫ್ 3 ಅಂತ. ಓಕೆ, ಫಸ್ಟ್ ಏನ್ ಮಾಡಿದ್ವಿ? 81ನ್ನ 27 ಮೂರ್ಲೆ ಬರ್ಕೊಂಡೆ, 128ನ್ನ 64 ಎರಡ್ಲೆ ಬರ್ಕೊಂಡೆ, 16ನ್ನ 8 ಎರಡ್ಲೆ 16 ಅಂತ ಬರ್ಕೊಂಡೆ. ಸರ್ 81ನ್ನ 27 ಮೂರ್ಲೆ ಬರ್ದಾಗ 27ರ ಘನಮೂಲ 3 ಹೊರಗಡೆ ಬಂತು, ಇನ್ನು ಒಳಗಡೆ ಕ್ಯೂಬ್ ರೂಟ್ ಆಫ್ 3 ಉಳಿತು. ನೆಕ್ಸ್ಟ್ 64ರದ್ದು 4 ಹೊರಗಡೆ ತಗೊಂಡಾಗ ಕ್ಯೂಬ್ ರೂಟ್ ಆಫ್ 2 ಉಳಿತು. ಮೈನಸ್ 8ರದ್ದು 2 ಎರಡ್ಲೆ 4 ಒಳಗಡೆ ಕ್ಯೂಬ್ ರೂಟ್ ಆಫ್ 2 ಉಳಿತು. ಕೊನೆಗೆ ಇವೆರಡು ಕ್ಯಾನ್ಸಲ್ ಆದಾಗ ಆನ್ಸರ್ ಎಷ್ಟು ಉಳಿತಪ್ಪ ಅಂದ್ರೆ 3 ಇಂಟು ಕ್ಯೂಬ್ ರೂಟ್ ಆಫ್ 3 ಅಂತ. ಓಕೆ, ಓಕೆ, ಒಂದು ನೀರಿನ ಟ್ಯಾಂಕ್ ಚೌಕಪಾದ ಗೋಪುರ ಆಕಾರದಲ್ಲಿದೆ. ಅದರ ಪಾದದ ಅಂಚು 3 ಮೀಟರ್ ಹಾಗೂ ಎತ್ತರ 2.5 ಮೀಟರ್. ಆದರೆ ಆ ಟ್ಯಾಂಕ್ ನಲ್ಲಿ ಹಿಡಿಯುವ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳ್ತಿದ್ದಾರೆ. ಅದರ ಜೊತೆಗೆ 1 ಮೀಟರ್ ಕ್ಯೂಬ್ ಈಸ್ ಈಕ್ವಲ್ ಟು 1000 ಲೀಟರ್ಸ್ ಅಂತ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಒಂದು ಚೌಕಪಾದವುಳ್ಳ ಏನಾಗಿದೆ, ಒಂದು ಪಿರಮಿಡ್ ಇದೆ, ಇದೊಂದು ತೊಟ್ಟಿ ಇದೆ ಇದು. ಹಾಗಾದ್ರೆ ಆ ಒಂದು ಗೋಪುರ ಆಕಾರದಲ್ಲಿರುವಂತ ಪಾದದ ಅಂಚು, ಈ ಒಂದು ಚೌಕ ಏನಿದೆ ಅಲ್ಲ, ಈ ಪಾದದ ಅಂಚು ಎಷ್ಟಿದೆ ಅಂತ 3 ಮೀಟರ್. ಸರ್ ಇದು 3 ಇದ್ಮೇಲೆ ಇದು 3 ಇದು 3 ಇದು 3 ಇರುತ್ತೆ. ಯಾಕಂದ್ರೆ ಚೌಕ ಅಂದಾಗ ನಮಗೆ ಆಲ್ರೆಡಿ ಗೊತ್ತಿದೆ, ಇದರ ಪಾದ ಹಿಂಗಿರುತ್ತೆ, ಇದು 3 ಇದು 3 ಇದು 3 ಇದು 3. ಹಾಗಾದ್ರೆ ಇದು ಚೌಕ ಪಾದ ಇದೆಯಲ್ಲ, ಇದರ ವಿಸ್ತೀರ್ಣ ನಮಗೆ ಗೊತ್ತಾಗ್ಬಿಡುತ್ತೆ. 3 ಮೂರ್ಲೆ 9 ಮೀಟರ್ ಸ್ಕ್ವೇರ್ ಅಂತ. ಓಕೆ, ಇದು 3 ಮೀಟರ್ ಇದು 3 ಮೀಟರ್. ಚೌಕದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಏನಪ್ಪಾ ಅಂದ್ರೆ ಏರಿಯಾ ಬಾಹು ಇಂಟು ಬಾಹು, ಅಥವಾ 3 ಇಂಟು 3 ಮಾಡಿದ್ರೆ 9 ಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆ, ಇದು ಏರಿಯಾ, ಇದು ಗೊತ್ತಿರಲಿ. ನೆಕ್ಸ್ಟ್ ಇದು ಪಿರಾಮಿಡ್ ಆಕಾರದಲ್ಲಿ ಹಿಂಗಿದೆ ಅಂತೆ. ಹಾಗಾದ್ರೆ ಆ ಟ್ಯಾಂಕ್ ನಲ್ಲಿ ಹಿಡಿಯುವ ನೀರಿನ ಪ್ರಮಾಣ ಎಷ್ಟು ಅಂತ ಕೇಳ್ತಾನೆ. ಹಾಗಾದ್ರೆ ಪಿರಾಮಿಡ್ ಇಂದ ನಮಗೆ ವಾಲ್ಯೂಮ್ ಕಂಡುಹಿಡಿಯೋ ಸೂತ್ರ ಗೊತ್ತಿರ್ಬೇಕು. ಓಕೆ, ವಾಲ್ಯೂಮ್ ಅನ್ನು ಕಂಡುಹಿಡಿಯೋ ಸೂತ್ರ ಗೊತ್ತಿರ್ಬೇಕು. ಹಾಗಾದ್ರೆ 1/3 ಇಂಟು ಬೇಸ್ ಇಂಟು ಹೈಟ್ ಅಂತ ಕರೀತೀವಿ. ಓಕೆ, ಈ ಒಂದು ಪಿರಾಮಿಡ್ನ ವಾಲ್ಯೂಮ್ ಅನ್ನು ಕಂಡುಹಿಡಿಯುವಂಥದ್ದು 1/3 ಇಂಟು ಬೇಸ್ ಇಂಟು ಹೈಟ್. ಸರ್ ಆಲ್ರೆಡಿ ಬೇಸ್ ಗೊತ್ತಿದೆ ನಿಮಗೆ, ಬೇಸ್ ಅದ 9 ಮೀಟರ್ ಸ್ಕ್ವೇರ್. ಯಾಕಂದ್ರೆ ಇದರಲ್ಲಿ ಬೇಸ್ ಸ್ಕ್ವೇರ್ ಇದೆ ಅಂದ್ರೆ ಅದರ ವರ್ಗ ಮಾಡಿದಾಗ 3 ಮೂರ್ಲೆ 9 ಇದೆ. ಓಕೆ, 1/3 ಕಾನ್ಸ್ಟೆಂಟ್ ಇಂಟು ಬೇಸ್ 9 ಇದೆ ಇಂಟು ಹೈಟ್. ಆ ಒಂದು ಪಿರಾಮಿಡ್ನ ಹೈಟ್ ಎಷ್ಟಿದೆ ಅಂತ ಕೊಟ್ಟಿದ್ದಾನೆ ಅವನು. ಹೈಟ್ 2.5 ಮೀಟರ್ ಅಂತ ಕೊಟ್ಟಿದ್ದಾನೆ. 2.5 ಮೀಟರ್ 2.5. ಓಕೆ, ಅಲ್ಲಿಗೆ ಮಿನಿಮೈಸ್ ಮಾಡಿದಾಗ 3 ಒಂದ್ಲೆ 3 ಮೂರ್ಲೆ. ಓಕೆ, ಅಲ್ಲಿಗೆ 3 ಇಂಟು 2.5 ಮಾಡಿದಾಗ, ಓಕೆ, 2.5ನ 3 ಸರಿ ಗುಣಾಕಾರ ಮಾಡಿದಾಗ 7.5 ಮೀಟರ್ ಕ್ಯೂಬ್ ಅಂತ ಬರುತ್ತೆ. ಯಾಕಂದ್ರೆ ವಾಲ್ಯೂಮ್ ಯಾವಾಗಲೂ ಕ್ಯೂಬ್ ಅಲ್ಲಿ ಇರುತ್ತೆ, ಹಾಗಾಗಿ 7.5 ಮೀಟರ್ ಕ್ಯೂಬ್ ಆಗುತ್ತೆ. ಹಾಗಾದ್ರೆ ಅವನಿಗೆ ಹೇಳಿರುವಂಥದ್ದು ಏನು, 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್ ಅಂತ ಹೇಳ್ತದೆ. ಹಾಗಾದ್ರೆ 7.5 ಮೀಟರ್ ಕ್ಯೂಬ್ ಅಂದ್ರೆ 7.5 ಇಂಟು 1000. ಅಲ್ಲಿ ಏನಾಗುತ್ತಪ್ಪ ಅಂದ್ರೆ 7500 ಲೀಟರ್ಗಳಷ್ಟು ಅದರಲ್ಲಿ ನೀರಿರುತ್ತೆ ಅಂತ ಹೇಳ್ಬೋದು. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನಮಗೆ ಗೊತ್ತಿರಲಿ, ಒಂದು ಚೌಕಪಾದವನ್ನು ಹೊಂದಿದೆ. ಚೌಕಪಾದವನ್ನ ಹೊಂದಿರತಕ್ಕಂಥ ಗೋಪುರ ಆಕಾರದಲ್ಲಿ ಇರ್ತಕ್ಕಂಥ ಅಂದ್ರೆ ಪಿರಾಮಿಡ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಇರ್ತಕ್ಕಂಥ ಪಾದದ ಅಂಚು 3 ಮೀಟರ್ ಆಗಿದೆ. ಇದು 3 ಅಂದ್ಮೇಲೆ ಇವೆಲ್ಲ 3 ಇರ್ತದೆ. ಅದರ ಎತ್ತರ 2.5 ಇದ್ದಾಗ ಆ ಟ್ಯಾಂಕ್ ನಲ್ಲಿ ಹಿಡಿತಕ್ಕಂಥ ನೀರು ಎಷ್ಟು ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್ಗಳು. ಹಾಗಾದ್ರೆ ಇದ್ರದ್ದು ಪೂರ್ತಿ ವಾಲ್ಯೂಮ್ ಅನ್ನ ಕಂಡುಹಿಡಿಯುವಂತ ಸೂತ್ರ V is equal to 1/3 ಇಂಟು ಬೇಸ್ ಇಂಟು ಹೈಟ್ ಅಂತ ಗೊತ್ತಿರ್ಬೇಕು. ಹಾಗಾದ್ರೆ ಬೇಸ್ ಅಂದ್ರೆ ಆಲ್ರೆಡಿ ಗೊತ್ತಿದೆ 9 ಮೀಟರ್ ಸ್ಕ್ವೇರ್, 9 ಹಾಕೊಂಡಿನಿ. ಇಂಟು ಹೈಟ್ ಅಂದ್ರೆ 2.5 ಎತ್ತರ ಅಂತ ಕೊಟ್ಟಿದ್ದಾರೆ. ಇದು 1/3 ಕಾನ್ಸ್ಟೆಂಟ್. ಇದು ಮಿನಿಮೈಸ್ ಮಾಡಿದಾಗ 7.5 ಮೀಟರ್ ಕ್ಯೂಬ್ ಆಯ್ತು. ಓಕೆ, ಇದು 1 ಮೀಟರ್, ಇದು ಮೀಟರ್ ಸ್ಕ್ವೇರ್ ಸೇರಿದಾಗ ಮೀಟರ್ ಕ್ಯೂಬ್ ಆಯ್ತು. ಅಲ್ಲಿಗೆ 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್ ಆದ್ರೆ 7.5 ಅಂದ್ರೆ 7500 ಲೀಟರ್ಗಳಿಗೆ ಅದೇನಾಗಿರುತ್ತೆ ಅಷ್ಟು ನೀರು ಅದರೊಳಗೆ ಇರುತ್ತೆ ಅಂತ. ಓಕೆ,
ಈ ಕೆಳಗಿನ ಚಿತ್ರಗಳ ಸಾಲಿನ ಪ್ರಶ್ನಾರ್ಥಕ ಸ್ಥಳದಲ್ಲಿ ಬರುವಂತ ಚಿತ್ರ ಯಾವುದು ಅಂತ ಕೇಳ್ತಿದ್ದಾರೆ. ಅಂದ್ರೆ 3 ಡೈಗ್ರಾಮ್ ಅನ್ನ ಕೊಟ್ಟು ಇಲ್ಲಿ ಲಾಸ್ಟ್ ಅಲ್ಲಿ 4ನೇ ಡೈಗ್ರಾಮ್ ಯಾವ್ದು ಬರುತ್ತೆ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಫಸ್ಟ್ ಇಲ್ಲಿ ಡೈಗ್ರಾಮ್ ಅನ್ನು ನೋಡಿದಾಗ ಇಲ್ಲಿ 1 ಡಾಟ್ ಇದೆ, ಇಲ್ಲಿ 2 ಡಾಟ್ ಇದೆ, ಇಲ್ಲಿ 3 ಡಾಟ್ ಇದೆ. ಹಾಗಾದ್ರೆ ಈ ನೆಕ್ಸ್ಟ್ ಬರುವಂತ ಡೈಗ್ರಾಮ್ 4 ಡಾಟ್ ಇರ್ಬೇಕಂದಂಗ ಆಯ್ತು. ಹಾಗಾದ್ರೆ 4 ಡಾಟ್ ಅಂದಾಗ ಎಲ್ಲಾ ಆಪ್ಷನ್ಸ್ ಅಲ್ಲೂ 4 ಡಾಟ್ ಇದೆ. ಓಕೆ ಫೈನ್. ನೆಕ್ಸ್ಟ್ ಇಲ್ಲಿ ಚಿಕ್ಕ ಸರ್ಕಲ್ ಅಲ್ಲಿ ಇಲ್ಲಿ ಮಾರ್ಕ್ ಅನ್ನು ನೋಡಿದಾಗ ಇದು ಈ ತರ ಇದೆ, ಇಲ್ಲಿ ಮಾರ್ಕ್. ನೆಕ್ಸ್ಟ್ ಇದೇನಾಗಿದೆ, ಮೇಲೆ ಹೋಗಿದೆ. ನೆಕ್ಸ್ಟ್ ಮತ್ತೆ ಅಗೇನ್ ಕೆಳಗಡೆ ಬಂದಿದೆ. ಈಗ ನೆಕ್ಸ್ಟ್ ಡೈಗ್ರಾಮ್ ಅಲ್ಲಿ ಏನಾಗಬೇಕಂದ್ರೆ ಮೇಲ್ಗಡೆ ಇರ್ಬೇಕು. ಹಾಗಾದ್ರೆ ಅಂತದ್ ಯಾವ್ದಿದೆ, 2 ಆಪ್ಷನ್ ಉಳಿತೀವಿ. ಇದಾದ್ರೂ ಆಗ್ಬೋದು, ಇಲ್ಲ ಇದಾದ್ರೂ ಆಗ್ಬೋದು. ಈಗ ಇದು ಹೋಯ್ತು, ಇದು ಹೋಯ್ತು. ಓಕೆ, ಯಾಕಂದ್ರೆ ಇದು ಕೆಳಗಡೆ ಆಗಿದೆ, ಅದ್ರಲ್ಲಂತೂ ಮಾರ್ಕೇ ಇಲ್ಲ, ಹಂಗಾಗಿ ಇದು 2 ಬರಲ್ಲ. ಇವೆರಡರಲ್ಲೇ ನೋಡಿದ್ರೆ ಮತ್ತೆ ಇನ್ನೊಂದು ಡೈರೆಕ್ಷನ್ ನೋಡಿದ್ರೆ ಇದು ವಾಯುವ್ಯ ಕಡೆ ಇದೆ, ಇಲ್ಲಿ ಬಂದ್ರೆ ನೈಋತ್ಯ ಆಯ್ತು. ನೆಕ್ಸ್ಟ್ ಇಲ್ಲಿ ಬಂದ್ರೆ ಇದು ಆಗ್ನೇಯ ಆಯ್ತು. ಈಗ ನೆಕ್ಸ್ಟ್ ಹೋಗ್ಬೇಕಾಗಿದ್ದು ಈಶಾನ್ಯ ಕಡೆ ಬರ್ಬೇಕು. ಹಾಗಾದ್ರೆ ಅಂತ ಡೈಗ್ರಾಮ್ ಯಾವ್ದಿದಪ್ಪ ಅಂದ್ರೆ ಇಲ್ಲಿದೆ ನೋಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಹಾಗಾದ್ರೆ 4 ಡಾಟ್ ಇರ್ಬೇಕು, ಮಾರ್ಕ್ ಟಾಪ್ ಅಲ್ಲಿ ಇರ್ಬೇಕು, ಅದ್ರ ಜೊತೆಗೆ ಈ ಎರೋ ಮಾರ್ಕ್ ಏನಿದೆಯಲ್ಲ ಇದು ಈ ಕಡೆ ಈಶಾನ್ಯ ಕಡೆ ಮುಖ ಮಾಡಿರ್ಬೇಕು. ಹಾಗಾದ್ರೆ ಅಂತ ಡೈಗ್ರಾಮ್ ಯಾವ್ದಪ್ಪ ಅಂದ್ರೆ ಇದು ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಒಂದು ಶಾಲೆಯು ಅರ್ಧವಾರ್ಷಿಕ ರಜೆಗಾಗಿ ಅಕ್ಟೋಬರ್ 2ರಂದು ಮಧ್ಯಾಹ್ನ 12 ಗಂಟೆಗೆ ಮುಚ್ಚಿತ್ತು. ರಜೆಯ ನಂತರ ಅಕ್ಟೋಬರ್ 30ರಂದು ಬೆಳಗ್ಗೆ 9 ಗಂಟೆಗೆ ತೆರೆಯಿತು. ಹಾಗಾದರೆ ಅರ್ಧವಾರ್ಷಿಕ ರಜೆಗಾಗಿ ಶಾಲೆ ಮುಚ್ಚಿದ ಸಮಯ ಗಂಟೆಗಳಲ್ಲಿ ಎಷ್ಟು ಅಂತ ಕೇಳ್ತಾರೆ. ಓಕೆ, ಅಕ್ಟೋಬರ್ 2 ಮಧ್ಯಾಹ್ನ 12 ಗಂಟೆ, ಮಧ್ಯಾಹ್ನ 12 ಗಂಟೆ ಕ್ಲೋಸ್ ಆಗಿದೆ. ಮಧ್ಯಾಹ್ನ 12 ಗಂಟೆ ಕ್ಲೋಸ್ ಆಗೈತಿ. ಮತ್ತೆ ಓಪನ್ ಆಗಿದ್ದು ಯಾವಾಗ ಅಂದ್ರೆ ಅಕ್ಟೋಬರ್ 30 ಬೆಳಗ್ಗೆ 9 ಗಂಟೆಗೆ ಓಪನ್ ಆಗ್ಬಿಡ್ತು. ಅಕ್ಟೋಬರ್ 30 ಬೆಳಗ್ಗೆ 9 ಗಂಟೆಗೆ ಓಪನ್ ಆಗಿದೆ. ಹಾಗಾದ್ರೆ ಈ ಇನ್ ಬಿಟ್ವೀನ್ ಇಂಟರ್ವಲ್ ಅಲ್ಲಿ ಟೋಟಲ್ ಅರ್ಧವಾರ್ಷಿಕ ರಜೆಗಾಗಿ ಶಾಲೆ ಮುಚ್ಚಿದ ಸಮಯ ಗಂಟೆಗಳಲ್ಲಿ ಎಷ್ಟಾಗುತ್ತೆ ಅಂತ ಕೇಳ್ತದೆ. ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ನಾ ಏನ್ ಇಮ್ಯಾಜಿನ್ ಮಾಡ್ತೀನಿ ಅಂದ್ರೆ ಇವತ್ತು ಅಕ್ಟೋಬರ್ 2 ಮಧ್ಯಾಹ್ನ 12 ಗಂಟೆ ಕ್ಲೋಸ್ ಆಗೈತಿ ಅಂದ್ರೆ ನೆಕ್ಸ್ಟ್ ಅಕ್ಟೋಬರ್ 30 ಮಧ್ಯಾಹ್ನ 12 ಗಂಟೆಗೆ ಓಪನ್ ಆಗುತ್ತೆ ಅಂತ ತಿಳ್ಕೊಂಡ್ರೆ, ಮಧ್ಯಾಹ್ನ 12 ಗಂಟೆಗೆ ಓಪನ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ಟೋಟಲ್ ಇಲ್ಲಿ ಗ್ಯಾಪ್ ಎಷ್ಟಾಗುತ್ತೆ? ಅಕ್ಟೋಬರ್ 2ರಿಂದ ಅಕ್ಟೋಬರ್ 30 ಅಂದ್ರೆ 28 ಡೇಸ್ ಆಗುತ್ತೆ. 28 ಡೇಸ್ ಆಗುತ್ತೆ. ಹಾಗಾದ್ರೆ ಒಂದು ಡೇಗೆ 24 ಅವರ್ಸ್ ಹಿಡಿದ್ರೆ 28 ಡೇಸ್ಗೆ ಎಷ್ಟಾಗುತ್ತೆ ಅಂದ್ರೆ 28 ಇಂಟು 24 ಅವರ್ಸ್ ಅನ್ನ ಗುಣಾಕಾರ ಮಾಡಿ. ಓಕೆ, ಹಾಗಾದ್ರೆ 28 ಇಂಟು 24 ಮಾಡಿದಾಗ ಓಕೆ 24 ಎಂಟ್ಲೆ 192, ಇನ್ನ 19 ಉಳಿತು. 24 ಎರಡ್ಲೆ 48 ಪ್ಲಸ್ 10 58 9 67 ಅಂದ್ರೆ 672 ಅವರ್ಸ್ ಆಗುತ್ತೆ. 672 ಅವರ್ಸ್. ಬಟ್ ಆನ್ಸರ್ ಅನ್ನ 672 ಅಂತ ಹೇಳಕ್ ಬರಲ್ಲ. ಯಾಕೆಂದ್ರೆ ಅಕ್ಟೋಬರ್ 2 ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಆಗಿ ಅಕ್ಟೋಬರ್ 30 ಮಧ್ಯಾಹ್ನ 12 ಗಂಟೆಗೆ ಓಪನ್ ಆಗಿಲ್ಲ. ಅದು ಬೆಳಗ್ಗೆ ಎಷ್ಟು ಗಂಟೆಗೆ? 9 ಗಂಟೆಗೆ. ಹಾಗಾದ್ರೆ 12 ಗಂಟೆಗಿಂತ ಬೆಳಗ್ಗೆ 9 ಗಂಟೆಗೆ ಓಪನ್ ಆಗೈತಿ ಅಂದ್ರೆ ಎಷ್ಟು ಅವರ್ ಕಡಿಮೆ? 3 ತಾಸು ನೀವು ಲೆಸ್ ಮಾಡ್ಬೇಕು. ನಿಮ್ಮ ಆನ್ಸರ್ ಒಳಗಡೆ 3 ಅವರ್ಸ್ ಅನ್ನ ಲೆಸ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ 672 ಒಳಗಡೆ 3 ಅವರ್ಸ್ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 669 ಅವರ್ ರೈಟ್ ಆನ್ಸರ್ ಆಗುತ್ತೆ. ಅಂದ್ರೆ ಆಕ್ಚುಲಿ 28 ಡೇಸ್ ಗ್ಯಾಪ್ ಇದೆ. ನಾ ಏನ್ ಅಜ್ಯೂಮ್ ಮಾಡಿದ್ದೆ, ಅಕ್ಟೋಬರ್ 2 ಮಧ್ಯಾಹ್ನ 12 ಗಂಟೆಗೆ ಕ್ಲೋಸ್ ಮಾಡಿ ಅಕ್ಟೋಬರ್ 30 ಮಧ್ಯಾಹ್ನ 12 ಗಂಟೆಗೆ ಓಪನ್ ಮಾಡಿದ್ರೆ 672 ಅವರ್ಸ್ ಆಗ್ತಿತ್ತು. ಬಟ್ ಅವ್ರು ಮಾರ್ನಿಂಗ್ 9 ಗಂಟೆಗೆ ಮಾಡಿರೋದ್ರಿಂದ 3 ಅವರ್ಸ್ ಲೆಸ್ ಮಾಡಿದಾಗ ಹಾಗಾದ್ರೆ 672 3 ಅವರ್ ಕಳೆದ್ರಿಂದ 669 ಅವರ್ ಆನ್ಸರ್ ಆಗುತ್ತೆ. ಹಾಗಾದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದೊಂದು ಜನರಲ್ ಕ್ವಶನ್ ಇದೆ ಟೈಮ್ ಮೇಲೆ. ಓಕೆ ಓಕೆ ಒಬ್ಬ ವ್ಯಕ್ತಿಯು ಉತ್ತರ ದಿಕ್ಕಿನೆಡೆಗೆ 3 ಕಿಲೋಮೀಟರ್ ನಡೆಯುತ್ತಾನೆ. 90 ಡಿಗ್ರಿಯಷ್ಟು ಎಡಕ್ಕೆ ತಿರುಗಿ ಪುನಃ 4 ಕಿಲೋಮೀಟರ್ ನಡೆಯುತ್ತಾನೆ. ಆರಂಭದ ಬಿಂದುವಿನಿಂದ ಅವನು ಎಷ್ಟು ದೂರ ಮತ್ತು
ಯಾವ ದಿಕ್ಕಿನಲ್ಲಿ ಇದ್ದಾನೆ. ಓಕೆ, ಇದು ಒಂದು ದಿಕ್ಕಿನ ಮೇಲೆ ಅಥವಾ ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಮೇಲೆ ಇರುವಂತ ಪ್ರಾಬ್ಲಮ್. ಹಾಗಾದ್ರೆ ಇಲ್ಲಿ ನಮಗೆ ಮೇನ್ ಡೈರೆಕ್ಷನ್ಸ್ ಗೊತ್ತಿರಬೇಕು. ಇದು ಒಂದು ಒರಿಜಿನಲ್ ಚಾರ್ಟ್ ಅಂತ ಅನ್ಕೊಂಡಾಗ ಮೇಲ್ಭಾಗದ ದಿಕ್ಕು ಉತ್ತರ, ಕೆಳಭಾಗದ ದಿಕ್ಕು ದಕ್ಷಿಣ, ನಿಮ್ಮ ಬಲಭಾಗದ ದಿಕ್ಕು ಪೂರ್ವ, ಎಡಭಾಗದ ದಿಕ್ಕು ಪಶ್ಚಿಮ. ಓಕೆ, ಇನ್ ಬಿಟ್ವೀನ್ ಉಪ ದಿಕ್ಕುಗಳು ಅಥವಾ ಸಬ್ ಡೈರೆಕ್ಷನ್ಸ್ ಅಂತ ಬಂದಾಗ ಇವೆರಡರ ಮಧ್ಯದಲ್ಲಿರುವಂಥದ್ದು ಈಶಾನ್ಯ, ಇವೆರಡರ ಮಧ್ಯದಲ್ಲಿರುವಂಥದ್ದು ಆಗ್ನೇಯ, ಇವೆರಡರ ಮಧ್ಯದಲ್ಲಿರುವಂಥದ್ದು ನೈಋತ್ಯ, ಇವೆರಡರ ಮಧ್ಯದಲ್ಲಿರುವಂಥದ್ದು ವಾಯುವ್ಯ. ಓಕೆ, 8 ದಿಕ್ಕುಗಳನ್ನ ಕವರ್ ಮಾಡಿವಿ. ಹಾಗಾದ್ರೆ ಈಗ ಫಸ್ಟ್ ನೋಡೋಣ, ಒಂದು ಆರಿಜಿನ್ ಬಿಂದು ತಗೋಣ. ಒಬ್ಬ ವ್ಯಕ್ತಿಲಿಂದ ತನ್ನ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ತಿಳ್ಕೊಳ್ಳೋಣ. ಇದನ್ನ ಎ ಅಂತ ಕರ್ಕೊಳ್ಳಿ. ಫಸ್ಟ್ ಉತ್ತರ ದಿಕ್ಕಿನೆಡೆಗೆ 3 ಕಿಲೋಮೀಟರ್ ಹೋದ. ಉತ್ತರ ಅಂದ್ರೆ ನೋಡಿ, ಇದು ಆರಿಜಿನ್ ಬಿಂದು ಅನ್ಕೊಂಡ್ರೆ ಉತ್ತರ ಮೇಲ್ಭಾಗಕ್ಕೆ ಹೋಗೋದು. ಅದ್ರ ಉತ್ತರಕ್ಕೆ ಎಷ್ಟು ಹೋದವನು? ಉತ್ತರಕ್ಕೆ 3 ಕಿಲೋಮೀಟರ್ ಹೋದ. ಉತ್ತರಕ್ಕೆ 3 ಕಿಲೋಮೀಟರ್. ನಂತರ 90 ಡಿಗ್ರಿ ಅಷ್ಟು ಎಡಕ್ಕೆ. ಹಾಗಾದ್ರೆ ಸಪೋಸ್ ನಾನು ಹಿಂಗ್ ಹೊಂಟೀನಿ ಅಂದ್ರೆ 90 ಡಿಗ್ರಿ ಎಡಕ್ಕೆ ಅಂದ್ರೆ ನಾನು ಹಿಂಗ್ ಹೊಂಟಿರುವಂತ ವ್ಯಕ್ತಿ ನನ್ನ 90 ಡಿಗ್ರಿ ಅಂದಾಗ ಜಸ್ಟ್ ಟರ್ನ್ ಆಗ್ತೀನಿ. ಹಾಗಾದ್ರೆ ನನ್ನ 90 ಡಿಗ್ರಿ ಎಡಕ್ಕೆ ಟರ್ನ್ ಆದಾಗ ಅಂದ್ರೆ ಅದರ್ಥ ಆ ವ್ಯಕ್ತಿ ಪಶ್ಚಿಮಕ್ಕೆ ಹೊಂಟ ಅಂತ ಅರ್ಥ. ಹಾಗಾದ್ರೆ ಎಡಕ್ಕೆ ಟರ್ನ್ ಆಗಿ ಏನ್ ಮಾಡಿದ? ಪಶ್ಚಿಮಕ್ಕೆ ಹೊರಟ. 4 ಕಿಲೋಮೀಟರ್ ಮತ್ತೆ ನಡೆದ. ಉತ್ತರಕ್ಕೆ ಹೋದೆ, ಅಲ್ಲಿಂದ ತನ್ನ ಎಡಕ್ಕೆ 90 ಡಿಗ್ರಿ ಟರ್ನ್ ಆದಾಗ ಈ ಕಡೆ ಬರ್ತಾನೆ. ಹಾಗಾದ್ರೆ 4 ಕಿಲೋಮೀಟರ್ ನಡೆದ. ಹಾಗಾದ್ರೆ ಇದು ಫೈನಲಿ ಅಂತಿಮ ಬಿಂದು ಅಂತ ಕರ್ಕೊಳ್ಳಿ. ಇದನ್ನ ಸಿ ಅಂತನಾದ್ರೂ ಕರೀರಿ, ಬಿ ಅಂತನಾದ್ರೂ ಕರೀರಿ. ಓಕೆ, ಹಾಗಾದ್ರೆ ಇದು ಆರಂಭ ಬಿಂದು, ಇದು ಅಂತಿಮ ಬಿಂದು. ಹಾಗಾದ್ರೆ ಇಲ್ಲಿಂದ ಇಲ್ಲಿ ಇರುವಂತ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಥವಾ ಕನಿಷ್ಠ ಅಂತರ ಎಷ್ಟು ಮತ್ತು ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತ ಕ್ವಶನ್ ಕೇಳ್ತದೆ. ನೀವು ಅಬ್ಸರ್ವ್ ಮಾಡ್ಬೋದು, ನಾವು ಯಾವುದೇ ಒಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದಾಗ ಇದು 3 + 4 ಅಂದ್ರೆ 7 ಕಿಲೋಮೀಟರ್ ಹೇಳ್ಬಾರ್ದು. ಹಾಗಾದ್ರೆ ಇಲ್ಲಿಂದ ಇಲ್ಲಿ ಶಾರ್ಟೆಸ್ಟ್ ಪಾತ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಪೈಥಾಗೋರಸ್ನ ಪ್ರಮೇಯವನ್ನ ಅಪ್ಲೈ ಮಾಡ್ಕೊಂಡು ಹೋಗ್ತೀವಿ. ಹಾಗಾದ್ರೆ ಪೈಥಾಗೋರಸ್ನ ಪ್ರಮೇಯ ಅಂದ್ರೆ ನಮಗೆ ಫಸ್ಟ್ ಒಂದು ಲಂಬಕೋನ ತ್ರಿಭುಜ ಬೇಕಾಗುತ್ತೆ. ಹಾಗಾದ್ರೆ ಲಂಬಕೋನ ತ್ರಿಭುಜ ಅಂದಾಗ ಮೊದಲು ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀನಿ, ಒಂದು ವಿಕರ್ಣ. ಅಂದ್ರೆ ನಾವು ಯಾವ್ದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅನ್ನ ಕಂಡುಹಿಡಿಬೇಕಾಗಿತ್ತ ಅದಕ್ಕೊಂದು ವಿಕರ್ಣದ ಲೈನ್ ಅನ್ನು ಹೇಳ್ಕೊಳ್ತೀನಿ. ಹಾಗಾದ್ರೆ ಈ ಡಿಸ್ಟೆನ್ಸ್ ಅನ್ನ ಮೆಜರ್ ಮಾಡ್ಬೇಕಾದ್ರೆ ಇಲ್ಲೊಂದು ಹೆಸರು ಕೊಟ್ಕೊಳ್ತೀನಿ, ಬಿ ಅಂತ. ಒಂದು ನೇಮಿಂಗ್ ಮಾಡ್ಕೊಳ್ಳಿ, ಬಿ. ಹಾಗಾದ್ರೆ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿದ್ದು ಎ ಸಿ ಅಳತೆ. ಹಾಗಾದ್ರೆ ಏನ್ ಹೇಳುತ್ತೆ ನಮ್ಮ ಪೈಥಾಗೋರಸ್ ಥಿಯರಮ್ ಅಂದ್ರೆ ವಿಕರ್ಣದ ಮೇಲಿನ ವರ್ಗವು. ಯಾಕಂದ್ರೆ ಒಂದು ಲಂಬಕೋನ ತ್ರಿಭುಜದಲ್ಲಿ 90 ಡಿಗ್ರಿ ಫಾರ್ಮ್ ಆಗಿರುತ್ತೆ. ಆಗ 90 ಡಿಗ್ರಿ ಫಾರ್ಮ್ ಆಗೈತೆ ಅಂದ್ರೆ ಈ ಲಂಬಕೋನ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು ಯಾವ್ದಪ್ಪ ಅಂದ್ರೆ ವಿಕರ್ಣ ಅಂತ ಕರಿತೀವಿ. ಹಾಗಾದ್ರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹು ಅಂದ್ರೆ ಎ ಬಿ ಒಂದು, ಬಿ ಸಿ ಒಂದು. ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಯಾವಾಗಲೂ ಸಮವಾಗಿರುತ್ತೆ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೇಲಿನ ಮೊತ್ತಕ್ಕೆ ಯಾವಾಗಲೂ ಸಮವಾಗಿರುತ್ತೆ. ಹಾಗಾದ್ರೆ ಎ ಸಿ ಸ್ಕ್ವೇರ್ ಅನ್ನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇದು ಗೊತ್ತಿಲ್ಲ, ಇದು ಹಂಗೆ ಇರಲಿ. ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಅಂದ್ರೆ ಡಿಸ್ಟೆನ್ಸ್ ಗೊತ್ತಿದೆ, ಎ ಇಂದ ಬಿ ಗೆ 3 ಕಿಲೋಮೀಟರ್ ಹೋಗಿದ್ದ 3 ಸ್ಕ್ವೇರ್ ಪ್ಲಸ್ ಬಿ ಸಿ ಅಂದ್ರೆ ಬಿ ಇಂದ ಸಿ ಗಳತೆ 4 ಸ್ಕ್ವೇರ್. ಅಲ್ಲಿಗೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಸ್ಕ್ವೇರ್ ಅಂದ್ರೆ 9, 4 ಸ್ಕ್ವೇರ್ ಅಂದ್ರೆ 16. ಅಲ್ಲಿಗೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು 16 + 9 ಅಂದ್ರೆ 25 ಕಿಲೋಮೀಟರ್ ಬಂತು. ಬಟ್ ನಮಗೆ ಎ ಸಿ ಅಷ್ಟೇ ಅಳತೆ ಬೇಕಾಗಿರೋದ್ರಿಂದ ಎ ಸಿ ಈಸ್ ಈಕ್ವಲ್ ಟು ಸ್ಕ್ವೇರ್ ಅನ್ನು ಆ ಕಡೆ ಕಳಿಸಿದೆ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 25 ಆಗುತ್ತೆ. ಹಾಗಾದ್ರೆ 25ರ ವರ್ಗಮೂಲ ಎಷ್ಟಪ್ಪ ಅಂದ್ರೆ 5 ಕಿಲೋಮೀಟರ್ ಅಂತ. ಹಾಗಾದ್ರೆ ಎ ಸಿ ಈಸ್ ಈಕ್ವಲ್ ಟು ಅಂದ್ರೆ ಶಾರ್ಟೆಸ್ಟ್ ಪಾತ್ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂದ್ರೆ ಆಕ್ಚುಲಿ 5 ಕಿಲೋಮೀಟರ್ ಇದೆ ಅಂತ. ಓಕೆ, ಹಾಗಾದ್ರೆ 5 ಕಿಲೋಮೀಟರ್ ಇದೆ. ಮತ್ತೆ ಅವನು ಏನ್ ಕೇಳ್ತಿದ್ದಾನೆ, ಆರಂಭದ ಬಿಂದುವಿನಿಂದ ಅವನು ಎಷ್ಟು ದೂರ ಮತ್ತೆ ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತ ಕೇಳ್ತಾನೆ. ಹಾಗಾದ್ರೆ ಈ ಆರಂಭದ ಬಿಂದುವಿಗೆ ಕಂಪೇರ್ ಮಾಡಿದ್ರೆ ಇದು ಯಾವ ದಿಕ್ಕಾಗುತ್ತೆ ಅಂತ ಕೇಳ್ತಾನೆ. ಹಾಗಾದ್ರೆ ನಾವು ಈಸಿಲಿ ಆನ್ಸರ್ ಮಾಡ್ಬೋದು. ಈ ಆರಂಭ ಬಿಂದು ಇದೆ ಅನ್ಕೊಂಡ್ರೆ ಇದರಿಂದ ಒಂದು ಚಾರ್ಟ್ ಅನ್ನ ಹಿಂಗೆ ಹಾಕೊಂಡಾಗ, ನಮ್ಮ ಒರಿಜಿನಲ್ ಚಾರ್ಟ್ ಅನ್ನ ಹಿಂಗೆ ಹಾಕೊಂಡಾಗ, ಈಗ ಈ ಪಾಯಿಂಟ್ ಇಂದ ಒಂದು ಒರಿಜಿನಲ್ ಚಾರ್ಟ್ ಹಾಕೊಂಡ್ವಿ ಅಂದ್ರೆ ಇದು ಕಾರ್ನರ್ ಯಾವ್ದಾಗುತ್ತಲ್ಲ ಅದೇ ಆನ್ಸರ್ ಆಗಿರುತ್ತೆ. ಹಾಗಾದ್ರೆ ಈ ಕಾರ್ನರ್ ಯಾವ್ದು ಅಂತ ನೋಡಿದ್ರೆ ಇಲ್ಲಿ ವಾಯುವ್ಯ ಆಗುತ್ತೆ. ಹಾಗಾದ್ರೆ ಆನ್ಸರ್ ಏನಪ್ಪಾ ಅಂದ್ರೆ 5 ಕಿಲೋಮೀಟರ್ ವಾಯುವ್ಯ. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಅಕಾರ್ಡಿಂಗ್ ಟು ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಸಾಲ್ವ್ ಮಾಡಿದಾಗ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಆನ್ಸರ್ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. 6, 4, 7, x ಮತ್ತು 10 ಇವುಗಳ ಸರಾಸರಿ
8 ಆದರೆ ಎಕ್ಸ್ ನ ಬೆಲೆ ಏನು ಅಂತ. ಓಕೆ, ಇದು ಸರಾಸರಿಯ ಬೇಸ್ಡ್ ಕಾನ್ಸೆಪ್ಟ್ ಆಗಿರುವಂಥದ್ದು. ಆಲ್ರೆಡಿ ನಮಗೆ ಸರಾಸರಿ ಅಂದ್ರೆ ಗೊತ್ತಿದೆ. ಈಗ ಸರಾಸರಿ ಇಸ್ ಈಕ್ವಲ್ ಟು ಪರಿಮಾಣಗಳ ಮೊತ್ತ, ಎಲ್ಲ ಕೊಟ್ಟಿರುವ ಎಲ್ಲ ಪರಿಮಾಣಗಳ ಮೊತ್ತ ಡಿವೈಡೆಡ್ ಬೈ ಪರಿಮಾಣಗಳ ಸಂಖ್ಯೆ. ಸರಾಸರಿ ಯಾವುದೇ ಫೈಂಡ್ ಔಟ್ ಮಾಡಬೇಕಾದ್ರೆ ಕೊಟ್ಟಿರುವ ಎಲ್ಲಾ ಪರಿಮಾಣಗಳ ಮೊತ್ತ ಮಾಡಿ ಡಿವೈಡೆಡ್ ಬೈ ಪರಿಮಾಣಗಳ ಸಂಖ್ಯೆ ಎಷ್ಟಿದೋ ಅಷ್ಟರಿಂದ ಭಾಗಿಸಿದ್ರೆ ನಮಗೆ ಅವರೇಜ್ ಗೊತ್ತಾಗುತ್ತೆ. ಹಾಗಾದ್ರೆ ಅವನೇನ್ ಹೇಳ್ತಿದ್ದಾನೆ, ಇಲ್ಲಿ ಎಷ್ಟು ಪರಿಮಾಣಗಳಿದಾವೆ ಅಂದ್ರೆ 4 ಪ್ಲಸ್ 1 5 ಪರಿಮಾಣಗಳಿದಾವೆ. ಈ 5 ಪರಿಮಾಣಗಳ ಎವರೇಜ್ 8 ಅಂತೆ. ಹಾಗಾದ್ರೆ 8 ಆಗ್ಬೇಕಾದ್ರೆ ಇಲ್ಲಿ ಎಕ್ಸ್ ಇದ್ದ ಜಾಗದಲ್ಲಿ ಯಾವ ಪರಿಮಾಣ ಬರ್ಬೇಕಂತ ಕೇಳ್ತಾನೆ. ನಾವು ಅಕಾರ್ಡಿಂಗ್ ಟು ಫಾರ್ಮುಲಾ ಪ್ರಕಾರ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂದ್ರೆ ಸರಾಸರಿ ಅಂದ್ರೆ ಆಲ್ರೆಡಿ ಕೊಟ್ಟಿದ್ದಾನೆ 8 ಅಂತ. ಸರಾಸರಿ ಅಂದ್ರೆ 8 ಇಸ್ ಈಕ್ವಲ್ ಟು ಸರಾಸರಿ 8 ಇಸ್ ಈಕ್ವಲ್ ಟು ಪರಿಮಾಣಗಳ ಮೊತ್ತ ಅಂದ್ರೆ ಇವನ್ನೆಲ್ಲ ಪರಿಮಾಣಗಳನ್ನು ಕೂಡಿಸ್ಬೇಕು. 6 ಪ್ಲಸ್ 4 ಪ್ಲಸ್ 7 ಪ್ಲಸ್ ಎಕ್ಸ್ ಪ್ಲಸ್ 10 ಪರಿಮಾಣಗಳ ಒಟ್ಟು ಮೊತ್ತ ಡಿವೈಡೆಡ್ ಬೈ ಪರಿಮಾಣಗಳ ಸಂಖ್ಯೆ. ಪರಿಮಾಣಗಳ ಸಂಖ್ಯೆ ಅಂದ್ರೆ ಎಷ್ಟಿದಾವು? 3, 4, 5 ಡಿವೈಡೆಡ್ ಬೈ 5. ಓಕೆ, ಅಲ್ಲಿಗೆ ಸರಾಸರಿ ಇಸ್ ಈಕ್ವಲ್ ಟು ಪರಿಮಾಣಗಳ ಮೊತ್ತ ಡಿವೈಡ್ ಬೈ ಪರಿಮಾಣಗಳ ಸಂಖ್ಯೆ. ಹಾಗಾದ್ರೆ 5 ಆ ಕಡೆ ಕಳಿಸ್ಬಿಡೋಣ. 8 5 40 ಇಸ್ ಈಕ್ವಲ್ ಟು ಅಲ್ಲಿಗೆ ಇವೆಲ್ಲ ಸಮ್ ಮಾಡಿದ್ರೆ 6 4 10 17 ಪ್ಲಸ್ 10 ಅಂದ್ರೆ 27 ಪ್ಲಸ್ ಎಕ್ಸ್ ಉಳಿತು. ಹಾಗಾದ್ರೆ ನಮ್ಮ ಇಂಟೆನ್ಷನ್ ಏನಿದೆ, ಎಕ್ಸ್ ನ ಫೈಂಡ್ ಔಟ್ ಮಾಡ್ಬೇಕಾಗಿತ್ತು. ಹಾಗಾದ್ರೆ ಎಕ್ಸ್ ನ ಅಲ್ಲೇ ಬಿಟ್ಟು 27 ಈ ಕಡೆ ತಗೊಂಡ್ ಬರ್ರಿ. ಅಲ್ಲಿಗೆ 40 ಪ್ಲಸ್ 27 ಈ ಕಡೆ ಬಂದ್ರೆ ಮೈನಸ್ 27 ಈಸ್ ಈಕ್ವಲ್ ಟು ಎಕ್ಸ್. ಅಲ್ಲಿಗೆ 40ರಲ್ಲಿ 27 ಕಳೆದ್ರೆ 13 ಏನ್ ಬರುತ್ತಲ್ಲ ಅದೇ ಆ ಎಕ್ಸ್ ಆದಂತ ಪರಿಮಾಣ. ಹಾಗಾದ್ರೆ ಇಲ್ಲಿ ಎಷ್ಟು ಇರ್ಬೇಕಪ್ಪ ಅಂದ್ರೆ 13 ಅನ್ನೋ ಆನ್ಸರ್ ಬರಬೇಕು. ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೀವು ಒಂದ್ಸರಿ ವೆರಿಫೈ ಮಾಡ್ಬೋದು. ಯಾವಾಗ್ಲೂ ಸರಾಸರಿ ಅಂದ್ರೆ ಮೀನಿಂಗ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ಪರಿಮಾಣದ ಬೆಲೆ 8 ಅಂತ. ಸರಾಸರಿ ಅಂದ್ರೆ ಪ್ರತಿಯೊಂದು ಪರಿಮಾಣದ ಬೆಲೆ 8. ಹಾಗಾದ್ರೆ ನೀವೇ ಥಿಂಕ್ ಮಾಡಿ, 5 ಪರಿಮಾಣ ಇದಾವೆ, ಇವುಗಳ ಸರಾಸರಿ 8 ಅಂದ್ರೆ ಅರ್ಥ ಏನು? 5 ಜನದ್ದು 8 ಮಾರ್ಕ್ಸ್ ಇದ್ದಂಗೆ. ಹಾಗಾದ್ರೆ 8 5 ಟೋಟಲ್ 5 ಜನದ 40 ಆಗುತ್ತೆ. ಆ 40ರೊಳಗಡೆ 4 ಜನದ ಮಾರ್ಕ್ಸ್ ಆಲ್ರೆಡಿ ಗೊತ್ತಿದೆ. 10 ಪ್ಲಸ್ 7 17, 4 21, 6 27. ಅಂದ್ರೆ 40ರಲ್ಲಿ 27 ಕಳೆದ್ರೆ ಅಂದ್ರೆ ಇನ್ನೇನು ಉಳಿತಲ್ಲ ಅವರೇ ಆ 5ನೇ ಕ್ಯಾಂಡಿಡೇಟ್ನ ಮಾರ್ಕ್ಸ್ ಆಗಿರುತ್ತೆ. ಓಕೆ, ಇದನ್ನ ಎವರೇಜ್ ಅನ್ನ ಈ ರೀತಿಯಾಗಿ ಈಸಿಯಾಗಿ ಮಾಡ್ಬೋದು. ಓಕೆ, ಫೈನಲಿ 1 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳುಳ್ಳ 3 ಲೋಹದ ಘನಗಳನ್ನು ಒಟ್ಟಾಗಿ ಕರಗಿಸಿ ಹೊಸ ಘನವನ್ನ ಪಡೆಯಲಾಗಿದೆ. ಹೀಗೆ ಉಂಟಾದ ಘನದ ಅಂಚಿನ ಅಳತೆ ಎಷ್ಟಾಗಿರುತ್ತೆ ಅಂತ. ಓಕೆ, ಹಾಗಾದ್ರೆ ಇದು ಘನದ ಮೇಲೆ ಇರುವಂತದ್ದು. ಓಕೆ, ಘನದ ಮೇಲೆ ಇರುವಂತದ್ದು. ಹಾಗಾದ್ರೆ ಇಮ್ಯಾಜಿನ್ ಒಂದು ಘನ ಅಂದಾಗ ಆಲ್ರೆಡಿ ಗೊತ್ತಿದೆ, ಕ್ಯೂಬ್ ಅಂತ ಕರಿತೀವಿ. ಒಂದು ಕ್ಯೂಬ್ ಅಂತ ಕರೆದಾಗ ಇದನ್ನ ಘನ ಅಂತ ಕರಿತೀವಿ. ಹಾಗಾದ್ರೆ ಯಾವಾಗ್ಲೂ ಘನ ಅಂದ್ರೆ ಏನು? ಎಲ್ಲಾ ಭಾಗಗಳ ಅಳತೆ ಸೇಮ್ ಇರುತ್ತೆ. ಇದು ಎ ಆದ್ರೆ ಉದ್ದನೂ ಎ, ಅಗಲನೂ ಎ, ಎತ್ತರನೂ ಕೂಡ ಎ ಅಳತೆನೆ ಹೊಂದಿರುತ್ತೆ. ಓಕೆ, ಹಾಗಾದ್ರೆ ಫಸ್ಟ್ ಘನದ ಅಳತೆ 1 ಸೆಂಟಿಮೀಟರ್ ಐತೆ ಅಂತ ಹೇಳ್ತಾನೆ. ಹಾಗಾದ್ರೆ ಇದು 1 ಸೆಂಟಿಮೀಟರ್ ಆದ್ರೆ ಇದು ಕೂಡ 1, ಇದು ಕೂಡ 1. ಹಾಗಾದ್ರೆ ನಮಗೆ ಆಲ್ರೆಡಿ ಕ್ಯೂಬಿನ ವಾಲ್ಯೂಮ್ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ. ಓಕೆ, ಯಾವುದೇ ಒಂದು ಘನದ್ದು ಅದರದ್ದು ವಾಲ್ಯೂಮ್ ಘನಫಲ ಏನಾಗಿರುತ್ತಪ್ಪ ಅಂದ್ರೆ ವಾಲ್ಯೂಮ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಅಂತ ಗೊತ್ತಿದೆ. ಓಕೆ, ಉದ್ದ ಇಂಟು ಅಗಲ ಇಂಟು ಎತ್ತರ ಮಾಡಿದ್ರೆ ನಮಗೆ ವಾಲ್ಯೂಮ್ ಬರುತ್ತೆ. ಓಕೆ, ಹಾಗಾದ್ರೆ ವಾಲ್ಯೂಮ್ ಅಂದಾಗ ಎ ಕ್ಯೂಬ್ ಅಂತ ಗೊತ್ತು. ಹಾಗಾದ್ರೆ ಹಂಗೆ 3 ತರ ಇದಾವೆ. 1 ಸೆಂಟಿಮೀಟರ್ ಒಂದಿದೆ, ನೆಕ್ಸ್ಟ್ 6 ಸೆಂಟಿಮೀಟರ್ ಒಂದಿದೆ, 8 ಸೆಂಟಿಮೀಟರ್ ಒಂದಿದೆ. ಓಕೆ, ಹಾಗಾದ್ರೆ 1 ಸೆಂಟಿಮೀಟರ್ ಇರ್ತಕ್ಕಂಥ ಈ ಘನದ ಘನಫಲ ಎಷ್ಟಾಗತ್ತಪ್ಪ ಅಂದ್ರೆ ಎ ಕ್ಯೂಬ್. ಎ ಕ್ಯೂಬ್ ಅಂದ್ರೆ ಎ ಅಂದ್ರೆ 1 ಕ್ಯೂಬ್, ಇದು 1 ಕ್ಯೂಬ್ ಆಗುತ್ತಾ. ಪ್ಲಸ್ ಇದೇ ರೀತಿ ಎ ಇಸ್ ಈಕ್ವಲ್ ಟು 6 ಆಯ್ತು ಅಂದ್ರೆ ಇದು 6 ಇದು 6 ಅಂದ್ರೆ ಅದರ ಅರ್ಥ ಇದರ ವಾಲ್ಯೂಮ್ ಎಷ್ಟಾಗುತ್ತೆ 6 ಕ್ಯೂಬ್ ಅಂತ. ಓಕೆ, ಇದು 6 ಕ್ಯೂಬ್ ಆಗುತ್ತೆ. ಪ್ಲಸ್ ಇನ್ನ ಮೂರನೇದು 8 ಇದೆ ಅಂದ್ರೆ ಇದು ಅಂಚು 8 ಆದ್ರೆ ಇದು 8 ಇರುತ್ತೆ, ಇದು 8 ಇರುತ್ತೆ. ಹಾಗಾದ್ರೆ 8 ಕ್ಯೂಬ್ ಅಂತ ಹೇಳ್ತೀವಿ. ಹಾಗಾದ್ರೆ 1 ಕ್ಯೂಬ್ ಅಂದ್ರೆ 1. ಓಕೆ, ಪ್ಲಸ್ 6 ಕ್ಯೂಬ್ ಅಂದ್ರೆ 216.
ಯಾಕಂದ್ರೆ 6 36 36 216 ಪ್ಲಸ್ 8 ಕ್ಯೂಬ್ ಅಂದ್ರೆ 8 8 64 64 8 512 512. ಓಕೆ, ಅಲ್ಲಿಗೆ 512 ಪ್ಲಸ್ 216 ಪ್ಲಸ್ 1 ಅಂದ್ರೆ ಟೋಟಲ್ 512 ಪ್ಲಸ್ 216 ಪ್ಲಸ್ 1. ಅಲ್ಲಿಗೆ 6 2 8 1 9, ಇದು 2 ಇದು 7. ಅಲ್ಲಿ ಒಟ್ಟಾರೆ ಎಲ್ಲಾ ಘನಗಳನ್ನ ಒಟ್ಟಾಗಿ ಕರಗಿಸಿ ಹೊಸ ಘನವನ್ನ ನಾವು ರೆಡಿ ಮಾಡಿದ್ವಿ ಅಂದ್ರೆ ಟೋಟಲ್ ಎಷ್ಟಾಗುತ್ತಪ್ಪ ಅಂದ್ರೆ ಅದ್ರದ್ದು ವಾಲ್ಯೂಮ್ 729 ಏನಾಗುತ್ತೆ cm³ ಆಗುತ್ತೆ ವಾಲ್ಯೂಮ್. ಬಟ್ ಅವನೇನ್ ಕೇಳ್ತದಾನೆ, ಹೀಗೆ ಉಂಟಾದ ಘನದ ಅಂಚಿನ ಅಳತೆ ಕೇಳ್ತದಾನೆ. ಹಾಗಾದ್ರೆ ಅಂಚ್ ಅಂದ್ರೆ ಪ್ರತಿಯೊಂದು ಇದನ್ನ ಎ ಅಂತ ಏನ್ ಕರಿತೀವಿ ಇದನ್ನ ಪ್ರತಿಯೊಂದು ಅಂಚು ಅಂತ ಕರಿತೀವಿ. ಹಾಗಾದ್ರೆ ಇದು 1 ಸೆಂಟಿಮೀಟರ್ 1 ಕ್ಯೂಬ್ ಅಂತ ಹೇಳ್ತೀರಿ. ಹಾಗಾದ್ರೆ 1 ಕ್ಯೂಬ್ದು ಅದನ್ನು ನೀವೇನಾದ್ರೂ ಘನ ಮೂಲ ಕಂಡಿಡಿದ್ರಿ ಅಂದ್ರೆ ಅದು ಏನಾಗುತ್ತೆ 1 ಅಂತ ಹೇಳ್ತೀವಿ. ಈಗ ಸಪೋಸ್ 6 ಕ್ಯೂಬ್ ಮಾಡಿದ್ರಿ, 6 ಕ್ಯೂಬ್ ಅಂದ್ರೆ 216, ಇದು ಘನ. ಇದರ ಘನ ಮೂಲ ಏನಾಗುತ್ತಪ್ಪ ಅಂದ್ರೆ 6 ಆಗುತ್ತೆ. 8ರ ಘನ 512 ಆದ್ರೆ ಇದರ ಘನ ಮೂಲ 8. ಹಂಗೆ 729 ಸೆಂಟಿಮೀಟರ್ ಕ್ಯೂಬ್ ಐತಿ ಅಂದ್ರೆ ಇದರ ಒಂದು ಅಂಚು ಅಂದಾಗ ಇದನ್ನ ಕ್ಯೂಬ್ ರೂಟ್ ಅಲ್ಲಿ ಮಾಡ್ಬೇಕು ಅಷ್ಟೇ. ಕ್ಯೂಬ್ ರೂಟ್ ಆಫ್ 729. ಹಾಗಾದ್ರೆ 729ರ ಘನಮೂಲ ಎಷ್ಟಪ್ಪ ಅಂದ್ರೆ 9 ಸೆಂಟಿಮೀಟರ್. ಹಾಗಾದ್ರೆ ಯಾವಾಗ್ಲೂ ಕೂಡ 3 ಡಿಫ್ರೆಂಟ್ ನೀವೇನಾದ್ರೂ ವಾಲ್ಯೂಮ್ಗಳನ್ನ ಹಾಕಿ ಕರಗಿಸಿ ಹೊಸ ಘನ ಫಲವನ್ನ ರೆಡಿ ಮಾಡಿದಾಗ ಆ ವಾಲ್ಯೂಮ್ ಅಲ್ಲಿ ಯಾವುದೇ ತರ ವ್ಯತ್ಯಾಸ ಆಗಂಗಿಲ್ಲ. ಹಾಗಾದ್ರೆ 729ರ ಘನಮೂಲ ಎಷ್ಟಪ್ಪ ಅಂದ್ರೆ 9 ಸೆಂಟಿಮೀಟರ್ ಆಗಿರುತ್ತೆ. ಹಾಗಾದ್ರೆ ಆ ಅಂಚಿನ ಅಳತೆ ಎಷ್ಟಂದ್ರೆ 9 ಸೆಂಟಿಮೀಟರ್. ಓಕೆ, ಇಷ್ಟು ಕ್ವಶನ್ಸ್ಗಳು ಏನಾಗಿತ್ತಪ್ಪ ಅಂದ್ರೆ ಈ TET 2015ರಲ್ಲಿ ನಡೆದಂತ ಪತ್ರಿಕೆ 1ರಿಂದ 5ನೇ ತರಗತಿಯ ಪತ್ರಿಕೆ 1 ಅಲ್ಲಿ ಕೇಳಲಾದಂತ ಗಣಿತ ಒಂದು ಪ್ರಶ್ನೆಗಳನ್ನ ನಾ ಇವತ್ತಿನ ದಿನ ವಿಶ್ಲೇಷಣೆ ಮಾಡಿದೆ. ಹಾಗಾದ್ರೆ ಇದೇ ತರ ನಾ ಏನ್ ಮಾಡ್ತಾ ಇರ್ತೀನಿ ಅಂದ್ರೆ ಮತ್ತೆ ಹಿಂದೆ ಕೇಳಿದಂತ ಕ್ವಶನ್ ಪೇಪರ್ ಅಲ್ಲಿ ಏನೇನ್ ನಮ್ಮ ಗಣಿತ ವಿಷಯದ ಬಗ್ಗೆ ಬಂದಿದ್ದೋ ಆ ಒಂದು ಕ್ವಶನ್ಸ್ಗಳನ್ನ ಚರ್ಚೆ ಮಾಡ್ತಾ ಹೋಗ್ತೀನಿ. ನೀವು ಕೂಡ ಈ ತರ ವಿಡಿಯೋಗಳನ್ನ ವಾಚ್ ಮಾಡಿಕೊಂಡು ನೀವು ಅದನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಓಕೆ, ಥ್ಯಾಂಕ್ ಯು.